ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ನಾವು ಬಹಳ ವಿಶೇಷವಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀವಿ. GPSTR 2022 ಅಂದರೆ ರೀಸೆಂಟ್ 3 ಇಯರ್ಸ್ ಬ್ಯಾಕ್ ನಡೆದಂತಹ ಪ್ರಶ್ನೆ ಪತ್ರಿಕೆಯನ್ನು ವಿವರಣೆ ಸಮೇತವಾಗಿ ತಂದಿದ್ದೀವಿ. ಈ ಮುಂಬರುವ ಶಿಕ್ಷಕರ ನೇಮಕಾತಿಗೆ ಇದು ಬಹಳ ಉಪಯುಕ್ತ ಆಗ್ತದೆ. ಪೇಪರ್ 1 ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇದರಲ್ಲಿ ನಾವು ನೋಡ್ಬೋದು. ಬನ್ನಿ ಹಾಗಾದ್ರೆ ಮೊದಲ ರಹಸ್ಯ ಕೃತಿಯನ್ನು ಬರೆದವರು ಯಾರು ಅಂತೇಳಿ ಮೊದಲನೇ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ KP ಪೂರ್ಣಚಂದ್ರ ತೇಜಸ್ವಿ ಅವರು ಈ ಕೃತಿಯನ್ನ ಬರೀತಾರೆ. 1985ರಲ್ಲಿ ಇದು ಪ್ರಕಟಣೆಗೊಳ್ತದೆ. ಪ್ರಕಟಣೆಗೊಂಡು 1987ಕ್ಕೆ ಇದು ಪ್ರಶಸ್ತಿ ದೊರೆಯುತ್ತದೆ. ಕೇಂದ್ರ ಸಾಹಿತ್ಯ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1987ಕ್ಕೆ ಈ ಪುಸ್ತಕಕ್ಕೆ, ಈ ಕೃತಿಗೆ ಸಿಗ್ತತಿ. ಹಾಗಾದ್ರೆ ಇದು ಕ್ಲಿಯರ್ ಆಗಿರ್ಬೋದು ಅಂತ ಅನ್ಕೊಂತೀನಿ. ಬನ್ನಿ ಮುಂದಿನ ಪ್ರಶ್ನೆ. BCCIನ ವಿಸ್ತೃತ ರೂಪ ಏನು ಅಂತ ಹೇಳಿ ಕೇಳಿದ್ದಾರೆ. BCCI ಏನು? ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ. ಕನ್ನಡದಲ್ಲಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ. ಇಂಗ್ಲಿಷಲ್ಲಿ ನೋಡಿ, ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ BCCIನ ವಿಸ್ತೃತ ರೂಪ. ಹಾಗಾದ್ರೆ ಇದು ಸ್ಥಾಪನೆ ಆಗಿದ್ದು ಯಾವಾಗ? ಅಂದರೆ 1928ರಲ್ಲಿ ಇದು ಸ್ಥಾಪನೆ ಆಗತಿ. ಇದರ ಕೇಂದ್ರ ಕಚೇರಿ ಅಂದರೆ ಎಲ್ಲಿ ಕಂಡು ಬರ್ತದೆ ಅಂದರೆ ಮುಂಬೈನಲ್ಲಿ. ಪ್ರಧಾನ ಕಚೇರಿ ಅಥವಾ ಕೇಂದ್ರ ಕಚೇರಿ ಮುಂಬೈಯಲ್ಲಿ ಕಂಡು ಬರ್ತದೆ. ಇದು ನಿಮಗೆ ನೆನಪಿರಲಿ, ಮುಂಬೈಯಲ್ಲಿ ಕೇಂದ್ರ ಕಚೇರಿ ಅಥವಾ ಪ್ರಧಾನ ಕಚೇರಿನ ನಾವು ನೋಡ್ಬೋದು. 1928ರಲ್ಲಿ ಸ್ಥಾಪನೆ ಆಗತಿ. ಇದು ಭಾರತದ ಕ್ರಿಕೆಟ್ ಆಟದ ಅಭಿವೃದ್ಧಿ ಮತ್ತು ನಿರ್ವಹಣೆಯನ್ನು ಮಾಡ್ತದೆ. ಈ ಪ್ರಸ್ತುತವಾಗಿ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ ಜೈ ಶಾ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಸ್ತುತ ಇವತ್ತಿನ ದಿನಕ್ಕೆ. ಮುಂದೆ ಇದು ಅಪ್ಡೇಟ್ ಆಗ್ಬೋದು, ನೋಡ್ತಾ ಇರಿ. ಮುಂದಿನ ಪ್ರಶ್ನೆ. ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣ ಇರುವ ಸ್ಥಳ ಯಾವುದು ಅಂತೇಳಿ ಕೇಳಿದರೆ. ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣವಿರುವ ಸ್ಥಳ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಇದಕ್ಕೆ ಲಂಡನ್. ನೋಡಿ, ಇಂಗ್ಲೆಂಡ್ನ ಲಂಡನ್. ಯಾಕೆ ಇದು ಬಹಳ ಫೇಮಸ್ ಅಂದರೆ ಪ್ರಪಂಚದ ಅತ್ಯಂತ ಪುರಾತನ ಮತ್ತು ಗೌರವಾನ್ವಿತ ಕ್ರಿಕೆಟ್ ಮೈದಾನ ಇದಾಗಿರ್ತತಿ. ಎಲ್ಲಿ? ಇಂಗ್ಲೆಂಡ್ನ ಲಂಡನ್ನಲ್ಲಿ ಇದು ಕಂಡು ಬರ್ತತಿ. ಇದು ಇತ್ತೀಚೆಗೆ 100 ವರ್ಷ ಪೂರೈಸ್ತತಿ. ಹಾಗಾಗಿ ಇದು ನೋಡ್ಕೇಳ್ರಿ, ಇದು ಇಂಪಾರ್ಟೆಂಟ್ ಆಕತಿ. ಇದು 1814ರಲ್ಲಿ ನೋಡಿ, 1814ರಲ್ಲಿ ಇದು ಮೊದಲ ಪಂದ್ಯ ಇಲ್ಲಿ ನಡೀತತಿ. 1814ರಲ್ಲಿ ಮೊದಲ ಪಂದ್ಯ ಇಲ್ಲಿ ನಡೀತತಿ. ಮುಂದಿನ ಪ್ರಶ್ನೆ. ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುವ ದಿನ ಯಾವುದು ಅಂತೇಳಿ ಕೇಳಿದ್ದಾರೆ. ರಾಷ್ಟ್ರೀಯ ವಿಜ್ಞಾನ ದಿನ ಪ್ರತಿ ವರ್ಷ ಫೆಬ್ರವರಿ 28ರಂದು ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ. ಹಾಗಾದ್ರೆ ಉದ್ದೇಶ ಏನು, ಕಾರಣ ಏನು, ಆಚರಣೆ ಏನು, ವಿಷಯ ಏನು ಇದು ಅಂತೇಳಿ ನಾವು ಪೂರ್ತಿ ತಿಳ್ಕೊಳ್ಳೋಣ. ಈ ಪ್ರಶ್ನೆ ಅಂತಂದರೆ ಮತ್ತೊಮ್ಮೆ ಈ ಪ್ರಶ್ನೆ ನಾವು ಎಲ್ಲಿ ಓದಬಾರ್ದು, ಇಲ್ಲೇ ಕ್ಲಿಯರ್ ಆಗಿಬಿಡ್ಲಿ. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ 28ರಂದು ಆಚರಣೆ ಮಾಡಕತಿ. ಇದು 1928ರಲ್ಲಿ, ಡೇಟ್ ನೆನಪಿರಲಿ, ಸರ್ ಸಿ ವಿ ರಾಮನ್ ಅವರು ರಾಮನ್ ಪರಿಣಾಮವನ್ನು ಕಂಡುಹಿಡಿತಾರೆ. ಆ ದಿನವನ್ನು ನಾವು ಸ್ಮರಣೆ ಮಾಡೋಕ್ಕೋಸ್ಕರ ಪ್ರತಿ ವರ್ಷ ಫೆಬ್ರವರಿ 28ನ ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಅವರು ಸರ್ ಸಿ ವಿ ರಾಮನ್ ರವರು ರಾಮನ್ ಪರಿಣಾಮದ ಆವಿಷ್ಕಾರ ಮಾಡ್ತಾರೆ. ಹಾಗಾಗಿ ವಿಜ್ಞಾನದ ಪ್ರಗತಿಯನ್ನು ಜನರಿಗೆ ತಿಳಿಸುವುದು, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಮತ್ತು ಯುವ ಜನರನ್ನು ಪ್ರೇರೇಪಣೆ ಮಾಡೋದಕ್ಕೋಸ್ಕರ ನಾವು ಇದನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಮುಂದಿನ ಪ್ರಶ್ನೆ. ಕನ್ನಡದ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಲನಟ ಅಂತೇಳಿ ಕೇಳಿದ್ದಾರೆ. 2022ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಇದು. ಯಾರು? ಹಾಗಾದ್ರೆ ನೀವೆಲ್ಲರೂ ನೋಡಿರ್ತೀರಾ, ಪುನೀತ್ ರಾಜ್ಕುಮಾರ್ ಅವರು ಬಾಲನಟನಾಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಇದರ ನಿರ್ದೇಶಕರು ಲಕ್ಷ್ಮೀನಾರಾಯಣ. ಯಾರು? ಲಕ್ಷ್ಮೀನಾರಾಯಣ. ನೆನಪಿರಲಿ, ಇದರ ನಿರ್ದೇಶಕರು ಲಕ್ಷ್ಮೀನಾರಾಯಣ. ಇದು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಳ್ತತಿ. 1985ರಲ್ಲಿ ಈ ಚಲನಚಿತ್ರ ಬಂದು ರಿಲೀಸ್ ಆಗಿ ರಾಷ್ಟ್ರ ಪ್ರಶಸ್ತಿಯನ್ನು ಬಾಲನಟನಾಗಿ ಅವರು ಈ ಸಿನಿಮಾದ ಮುಖಾಂತರ ಪಡ್ಕೊಂತಾರೆ. ಬನ್ನಿ ಮುಂದಿನ ಪ್ರಶ್ನೆ. ಕೆನಡಾ ದೇಶದ ರಾಜಧಾನಿ ಅಂತ ಕೇಳಿದ್ದಾರೆ. ಯಾವುದು? ಕೆನಡಾ ದೇಶದ ರಾಜಧಾನಿ ಒಟ್ಟಾವ. ಇದಕ್ಕೆ ಸರಿಯಾದ ಉತ್ತರ ಒಟ್ಟಾವ.
ಇದು ಒಂಟಾರಿಯಾ ಪ್ರಾಂತ್ಯದಲ್ಲಿ ಕಂಡು ಬರ್ತೈತಿ. ಇದು ರಾಜಕೀಯವಾಗಿ ಒಂದು ಕೇಂದ್ರವಾಗಿದೆ. ಅತಿ ದೊಡ್ಡ ನಗರ ಯಾವುದಂದ್ರೆ ಟೊರೊಂಟೊ ಅತಿ ದೊಡ್ಡ ನಗರ. ಅಧಿಕೃತ ಭಾಷೆ ಇಂಗ್ಲಿಷ್ ಮತ್ತು ಫ್ರೆಂಚು. ಯಾವುದು? ಕೆನಡಾದ ಅಧಿಕೃತ ಭಾಷೆ ಇಂಗ್ಲಿಷ್ ಮತ್ತು ಫ್ರೆಂಚ್. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಮುಖಾಂತರ ಕೇಳಿದರೆ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತೇಳಿ ಕೇಳಿದ್ದಾರೆ. ಸರಿಯಾಗಿ ಬಿಳಿ ಕ್ರಾಂತಿ ಹಾಲು, ಇದು ಸರಿ ಇದೆ. ಹಸಿರು ಕ್ರಾಂತಿ ಕೃಷಿ, ಇದು ಸರಿಯಾಗಿದೆ. ನೀಲಿ ಕ್ರಾಂತಿ ಮೀನು, ಇದು ಸರಿಯಾಗಿದೆ. ಕೆಂಪು ಕ್ರಾಂತಿ ಇದು ತಪ್ಪಾಗಿದೆ. ಯಾಕಂದರೆ ಕೆಂಪು ಕ್ರಾಂತಿ ಟೊಮೊಟೊ ಮತ್ತು ಮಾಂಸದ ಉತ್ಪಾದನೆಯನ್ನು ಹೆಚ್ಚಿಸಲು ಸಂಬಂಧಿಸಿದೆ. ಯಾವುದು? ಸರಿಯಾಗಿ ನೆನಪಿರಲಿ. ಯಾವುದು ಹೇಳಿ? ಟೊಮೊಟೊ ಮತ್ತು ಮಾಂಸ. ಟೊಮೊಟೊ ಮತ್ತು ಮಾಂಸ ಸರಿಯಾಗಿ ನೆನಪಿರಲಿ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಪುರುಷರ ಲಾನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಅನ್ನು ಪ್ರಶಸ್ತಿ ಪಡೆದ ಆಟಗಾರ ಯಾರಂತ ಕೇಳಿದ್ದಾರೆ. ನೋಡಿ, ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್, ಪುರುಷರ ಟೆನ್ನಿಸ್ನಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಸಿಂಗಲ್ಸ್ ಪ್ರಶಸ್ತಿಯನ್ನು ನೋವಾಕ್ ಜೋಕೋವಿಕ್ ಅವರು, ಇದಕ್ಕೆ ಸರಿಯಾದ ಉತ್ತರ ಇದು. ನೋವಾಕ್ ಜೋಕೋವಿಕ್ ಅವರು 24 ಪ್ರಶಸ್ತಿಯನ್ನು ಪಡೆದು ಈ ಮೊದಲನೇ ಸ್ಥಾನದಲ್ಲಿದ್ದಾರೆ. ಏನು? 24 ಪ್ರಶಸ್ತಿಯನ್ನು ಪಡೆದು ಮೊದಲನೇ ಸ್ಥಾನದಲ್ಲಿದ್ದಾರೆ. ಮುಂದಿನ ಪ್ರಶ್ನೆ, ವೈದ್ಯಕೀಯ ಕ್ಷೇತ್ರ, ಇದು ಕರೆಂಟ್ ಅಫೈರ್ಸು. 12ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ನೀಡಲ್ಪಡುವ ಅತ್ಯುನ್ನತ ಸಾಹಿತ್ಯಿಕ ಗೌರವ ಪ್ರಶಸ್ತಿ ಯಾವುದಂತೆ ಕೇಳಿದರೆ, ಇದು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ಮುಂದಿನ ಪರೀಕ್ಷೆಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಪಂಪ ಪ್ರಶಸ್ತಿಯನ್ನು ನೀಡ್ತತಿ. ಯಾವಾಗಿಂದ? 1987. ಈ ಇಸ್ವಿ ಕೂಡ ನಿಮ್ಗೆ ನೆನಪಿರಲಿ. 1987ರಿಂದ ಇದು ಪ್ರಾರಂಭ ಆಕತಿ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಈ ಪ್ರಶಸ್ತಿಯನ್ನು ನೀಡ್ತತಿ. ಯಾರಿಗೆ ನೀಡ್ತತಿ ಅನ್ನೋದಂದರೆ, ಕನ್ನಡ ಸಾಹಿತ್ಯಕ್ಕೆ ಅನನ್ಯ ಮತ್ತು ಸುದೀರ್ಘ ಕೊಡುಗೆ ನೀಡಿದಂತಹ ಶ್ರೇಷ್ಠ ಸಾಹಿತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಹಾಗಾದರೆ ಎಲ್ಲಿ ಈ ಪ್ರಶಸ್ತಿ ನೀಡೋದು? ಅದು ಒಂದು ವಿಶೇಷತೆ. ಏನು? ಪ್ರತಿ ವರ್ಷ ಬನವಾಸಿಯಲ್ಲಿ, ನೋಡಿ, ಪಂಪ ಪ್ರಶಸ್ತಿ ಅಂದಮೇಲೆ ಬನವಾಸಿಯಲ್ಲಿ ನಡೆಯುವ ಕದಂಬೋತ್ಸವ. ನೋಡಿ, ಬನವಾಸಿಯಲ್ಲಿ ಕದಂಬೋತ್ಸವ, ಇದು ಒಂದು ಇಂಪಾರ್ಟೆಂಟ್. ಕದಂಬೋತ್ಸವ ಎಲ್ಲಿ ನಡೀತದೆ ಅಂದರೆ ಬನವಾಸಿಯಲ್ಲಿ ನಡೀತೈತಿ. ಅಲ್ಲಿ ಯಾರು ಮುಖ್ಯಮಂತ್ರಿಗಳು, ಅವಾಗ ಮುಖ್ಯಮಂತ್ರಿಗಳು ಯಾರಿರ್ತಾರೋ ಅವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ SLC ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿದ ರೈತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಸಲುವಾಗಿ ಪ್ರತಿ ವರ್ಷ ಶಿಷ್ಯವೇತನ ಒದಗಿಸುವ ಕಾರ್ಯಕ್ರಮ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ. ಪ್ರೆಸೆಂಟಾಗಿ ಆಯಿತೋ ಇಲ್ಲ, ನಮಗೂ ಅದಷ್ಟು ಮಾಹಿತಿ ಇಲ್ಲ, ನೋಡ್ಕೊಳ್ರಿ. ಇದೊಂದು 2021, ಇದು ಕರೆಂಟ್ ಅಫೇರ್ಸು. ಬನ್ನಿ, ಇದು ಇಂಪಾರ್ಟೆಂಟು. ದ ಫಾರೋಸ್ ಇನ್ ಎ ಫೀಲ್ಡ್, ದ ಅನ್ಎಕ್ಸ್ಪ್ಲೋರ್ಡ್ ಲೈಫ್ ಎಂಬ ಜೀವನ ಚರಿತ್ರೆ ಪುಸ್ತಕವು ಯಾರಿಗೆ ಸಂಬಂಧಿಸಿದೆ ಅಂತೇಳಿ ಕೇಳಿದರೆ, ಇದು ಮಾಜಿ ಪ್ರಧಾನಿ HD ದೇವೇಗೌಡರ ಜೀವನ ಚರಿತ್ರೆ. ಮಾಜಿ ಪ್ರಧಾನಿ, ನಮ್ಮ ಕನ್ನಡದ ಹೆಮ್ಮೆಯ ಮಾಜಿ ಪ್ರಧಾನಿಯಾಗಿದ್ದರು ಇವರು. ಅವಾಗ ಈ ಪುಸ್ತಕವು ಇವ್ರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಿದೆ. HD ದೇವೇಗೌಡರು. ಇದನ್ನು ಲೇಖಕರು ಶ್ರೀ ಸುಗತ ಶ್ರೀನಿವಾಸರಾಜು. ಯಾರು? ಶ್ರೀ ಸುಗತ ಶ್ರೀನಿವಾಸರಾಜರು. ಇದು ವಿಶೇಷತೆ ಏನಂದರೆ, ದೇವೇಗೌಡರ ಅಪರಿಚಿತ ಮತ್ತು ಬೆಳಕಿಗೆ ಬಾರದ ಸತ್ಯಗಳನ್ನು ಶೋಧಿಸಿ ಅದನ್ನು ಹೊರತಂದಿದೆ. ಅವ್ರ ಬಗ್ಗೆ ಗೊತ್ತಿರಲ್ಲ, ಬರೀ ಪ್ರಧಾನಮಂತ್ರಿ ಆದರು ಅಷ್ಟೇ. ಅವ್ರು ಏನೇನು ಮಾಡಿದರು? ಅವರು ರೈತರ ಪ್ರಧಾನಮಂತ್ರಿ, ರೈತರಿಗೋಸ್ಕರ ಯೋಜನೆ ಮಾಡೋಂತಹ ಪ್ರಧಾನಮಂತ್ರಿ ಇವರು. ಈ ಪುಸ್ತಕದಲ್ಲಿ ಮಾಹಿತಿ ಇದೆ. ಬನ್ನಿ, ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ. ನೋಡಿ, ಇಂಪಾರ್ಟೆಂಟ್ ಇದು. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಇರುವುದು ಅಂತೇಳಿ ಕೇಳಿದ್ದಾರೆ. ಎಲ್ಲಿ? ಯಾವ ನದಿ ಮೇಲಿದೆ? ಎಲ್ಲಿದೆ? ಎಷ್ಟು ಮೀಟರ್ ಇದೆ? ಎಷ್ಟು ಅಡಿ ಇದೆ ಅಂತ ಹೇಳಿ ನಾವು ಇದನ್ನು ನೋಡ್ಕೊಳ್ಳೋಣ. ಚೀನಾಬ್ ನದಿ. ನೋಡಿ, ಚೀನಾಬ್ ನದಿ ಮೇಲೆ ವಿಶ್ವದ ಎತ್ತರದ ರೈಲ್ವೆ ಸೇತುವೆನ ನಾವು ನೋಡ್ಬೋದು. ಎಲ್ಲಿ ಕಂಡು ಬರ್ತದೆ ಅಂದರೆ ಜಮ್ಮು ಮತ್ತು ಕಾಶ್ಮೀರ. ನೋಡಿ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದು ಕಂಡು ಬರ್ತೈತಿ. ಚೀನಾಬ್ ರೈಲ್ವೆ ಸೇತುವೆ ಅಂತೇಳಿ ಇದನ್ನು ಕರೀತಾರೆ. ವಿಶ್ವದ ಎತ್ತರದ ರೈಲ್ವೆ ಸೇತುವೆ. ಇದು ಪ್ಯಾರಿಸ್ನಲ್ಲಿರುವಂತಹ ಐಫೆಲ್ ಟವರ್ಗಿಂತ ಸುಮಾರು 35 ಮೀಟ್ರು ಎತ್ತರ ಜಾಸ್ತಿ ಇದೆ. ಐಫೆಲ್ ಟವರು ಮೊದಲೇ ಸ್ಥಾನದಾಗಿತ್ತು, ಅದಕ್ಕಿಂತ ಇದು ಇದೆ. ಅಂದರೆ 359 ಮೀಟ್ರು. ನೋಡಿ, 359 ಮೀಟ್ರು ಅಂದರೆ 1178 ಅಡಿ ಎತ್ತರ ಈ ಸೇತುವೆ ಕಂಡು ಬರ್ತೈತಿ. ಎಲ್ಲಿ? ಜಮ್ಮು ಮತ್ತು ಕಾಶ್ಮೀರ. ಇದು ಉಧಂಪುರ, ಶ್ರೀನಗರ, ಬಾರಾಮುಲ್ಲಾ ರೈಲು ಸಂಪರ್ಕದ ಭಾಗವಾಗಿ ನಿರ್ಮಿಸಲಾಗಿದೆ. ಬನ್ನಿ ಮುಂದಿನ ಪ್ರಶ್ನೆ ಪತ್ರಿಕೆ ಯಾವುದಂದ್ರೆ
ಅದೇ GPSTR 2019ರಲ್ಲಿ ನಡೆದಂತಹ ಪೇಪರ್ 1 ಇದ್ರ ಜೊತೆಗೆ ಸೇರಿಸಿವಿ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿವು. ಇದೇ ರೀತಿ ಮುಂದೆ ನಾವು ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಎಲ್ಲ ವಿಷಯದ ಮೇಲೆ ನಾವು ನೋಡ್ಕೊಂತ ಹೋಗೋಣ. ಅಂಬೇಡ್ಕರ್ ವಿಮಾನ ನಿಲ್ದಾಣ ಇರುವ ಸ್ಥಳ ಅಂತೇಳಿ ಕೇಳಿದ್ದಾರೆ. ಅಂಬೇಡ್ಕರ್ ವಿಮಾನ ನಿಲ್ದಾಣ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕಂಡು ಬರ್ತೈತಿ. ಇಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾವು ಕಂಡು ಬರ್ತೈತಿ. ಅದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತೈತಿ. ಬನ್ನಿ ಮುಂದಿನ ಪ್ರಶ್ನೆ. ನೋಬೆಲ್ ಶಾಂತಿ ಅದು ಕರೆಂಟ್ ಅಫೇರ್ಸ್ ಸದ್ಯ, ಮತ್ತು ಬೂಕರ್ ಪ್ರಶಸ್ತಿ ಅದು ಕರೆಂಟ್ ಅಫೇರ್ಸು. ಅಸ್ಸಾಂ ರಾಜ್ಯದ ಸಾಂಪ್ರದಾಯಿಕ ನೃತ್ಯದ ಬಗ್ಗೆ ಕೇಳಿದ್ದಾರೆ. ಅಸ್ಸಾಂ ರಾಜ್ಯದಲ್ಲಿ ಯಾವ್ಯಾವ ಸಾಂಪ್ರದಾಯಿಕವಾಗಿ ನೃತ್ಯ ಕಂಡು ಬರ್ತವೆ ಅಂದರೆ ಬಿಹು ಮತ್ತು ಬಗರುಂಬಾ. ನೋಡಿ, ಬಿಹು ಮತ್ತು ಬಗರುಂಬಾವು ಅಸ್ಸಾಂ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಆಗಿ ಕಂಡು ಬರ್ತೈತಿ. ಮುಂದಿನ ಪ್ರಶ್ನೆ. ಈ ರಾಜ್ಯವು ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರ್ಪಡೆಯಾದ 6 ಬೆಟ್ಟದ ಕೋಟೆಗಳನ್ನು ಹೊಂದಿದೆ. ಯಾವುದು? ರಾಜಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ. ಹಂಗೇರಿಯಾದ ರಾಜಧಾನಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಇದಕ್ಕೆ ಬುಡಾಪೆಸ್ಟ. ನೋಡಿ, ಹಂಗೇರಿಯಾದ ರಾಜಧಾನಿ ಬುಡಾಪೆಸ್ಟ. ಬನ್ನಿ ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ. ಏಕತಾ ಪ್ರತಿಮೆಯನ್ನು ನಿರ್ಮಿಸಿದವರು ಅಂತ ಕೇಳಿದರೆ ಯಾರು? ಏಕತಾ ಪ್ರತಿಮೆಯನ್ನು ಯಾರು ನಿರ್ಮಿಸ್ತಾರೆ ಅಂತೇಳಿ ಕೇಳಿದರೆ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲಾರ್ಸನ್ ಮತ್ತು ಟುಬ್ರೋ ಲಿಮಿಟೆಡ್. ನೋಡಿ, ಲಾರ್ಸನ್ ಮತ್ತು ಟುಬ್ರೋ ಲಿಮಿಟೆಡ್ನವರು ಇದನ್ನ ಏನು ಏಕತಾ ಪ್ರತಿಮೆ ಅಂತೇಳಿ ನೋಡ್ಕೊಳ್ಳೋಣ. ಯಾವ ನದಿ ಮೇಲಿದೆ, ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದರೆ ಇದು ಉಕ್ಕಿನ ಮನುಷ್ಯ ಆದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಗೌರವಾರ್ಥ ಗುಜರಾತ್ನ, ನೋಡಿ ಗುಜರಾತ್ ರಾಜ್ಯದ ನರ್ಮದಾ ನದಿ, ನೋಡಿ ಗುಜರಾತ್ ರಾಜ್ಯದ ನರ್ಮದಾ ನದಿಯಲ್ಲಿ ಕೆವಾಡಿಯಾದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಕೆವಾಡಿಯಾ ಪ್ಲೇಸ್ ಯಾವುದು? ಕೆವಾಡಿಯಾದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಇದನ್ನು ಏಕತಾ ಪ್ರತಿಮೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತೇಳಿ ಇದನ್ನು ಕರೀತಾರೆ. ಇದು 182 ಮೀಟರ್ 597 ಅಡಿ ಎತ್ತರ ಇದೆ. ವಿಶೇಷತೆ ಅಂದರೆ ವಿಶ್ವದ ಅತಿ ಎತ್ತರದ ಪ್ರತಿಮೆ ಇದಾಗಿದೆ. ಇದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಗೌರವಾರ್ಥವಾಗಿ ನಿರ್ಮಿಸಿದಂತಹ ಪ್ರತಿಮೆಯಾಗಿದೆ. ಮುಂದಿನ ಪ್ರಶ್ನೆ. ಗಾರ್ಡನರ್ ಪುಸ್ತಕದ ಲೇಖಕರು ಯಾರಂತ ಕೇಳಿದರೆ ದಿ ಗಾರ್ಡನರ್ ಪುಸ್ತಕದ ಲೇಖಕರು ರವೀಂದ್ರನಾಥ ಟಾಗೋರ್ ಅವರು ಈ ಪುಸ್ತಕದ ಲೇಖಕರು. 9ನೇ ಪ್ರಶ್ನೆ ಕರೆಂಟ್ ಅಫೇರ್ಸು. 10ನೇ ಪ್ರಶ್ನೆ ಕರೆಂಟ್ ಅಫೇರ್ಸ್ ಆಗಿದ್ರು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು? 84ನೇದು ಅಂತ ಕೇಳಿದರೆ ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದರೆ ಇದನ್ನ ಪ್ರಾರಂಭ ಮಾಡೋರು ಕನ್ನಡ ಸಾಹಿತ್ಯ ಪರಿಷತ್ತು. ಇದನ್ನ ಪ್ರಾರಂಭ ಮಾಡೋದು ಕನ್ನಡ ಸಾಹಿತ್ಯ ಪರಿಷತ್ನವರು ಇದನ್ನ ಪ್ರಾರಂಭ ಮಾಡ್ತಾರೆ. ಯಾವಾಗಿಂದ ಪ್ರಾರಂಭ ಆಯಿತು ಅಂದರೆ 1915ರಿಂದ ಕನ್ನಡ ಸಾಹಿತ್ಯ ಸಮ್ಮೇಳನವು 1915ರಿಂದ ಪ್ರಾರಂಭ ಆಕತಿ. ಇತ್ತೀಚೆಗೆ 87ನೇ ನಡೀತು. ಎಲ್ಲಿ? ಮಂಡ್ಯದಲ್ಲಿ ನಡೀತು. 87 ಮಂಡ್ಯದಲ್ಲಿ ನಡೀತು. 88ನೇದು ಬಳ್ಳಾರಿಯಲ್ಲಿ ನಡೆಯಲಿದೆ. ಇನ್ನೂ ನಡೆದಿಲ್ಲ, ನಡೆಯಲಿದೆ. ಇದಕ್ಕೆ ಬಾನು ಮುಸ್ತಾಕ್ ರವರು ಅಧ್ಯಕ್ಷರು. ಆಲ್ರೆಡಿ ಘೋಷಣೆ ಆಗಿದೆ. ಯಾರು? ಬಾನು ಮುಸ್ತಾಕ್ ಇವರು ಅಧ್ಯಕ್ಷತೆಯನ್ನು ವಹಿಸಿ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೀತತಿ. ಮುಂದಿನ ಪ್ರಶ್ನೆ ಕರೆಂಟ್ ಅಫೇರ್ಸು. ಭಾರತದ ಪ್ರಥಮ ರೈಲ್ವೆ ವಿಶ್ವವಿದ್ಯಾಲಯ ಇರುವ ಸ್ಥಳ ಎಲ್ಲಿ? ಇದು ಗುಜರಾತ್ನ ವಡೋದರದಲ್ಲಿ ಭಾರತದ ಪ್ರಥಮ ರೈಲ್ವೆ ವಿಶ್ವವಿದ್ಯಾಲಯವನ್ನು ನಾವು ಕಾಣಬಹುದು. ರಣಜಿ ಟ್ರೋಫಿ ಬಗ್ಗೆ ಕೇಳಿದರೆ ಇದು ಕರೆಂಟ್ ಅಫೇರ್ಸು. ಶಿಕ್ಷಣದ ಹಕ್ಕು, ನೋಡಿ ಇಂಪಾರ್ಟೆಂಟ್ ಇದು. ಶಿಕ್ಷಣದ ಹಕ್ಕು ಕಾಯ್ದೆ 2009 ಜಾರಿಗೆ ಬಂದ ದಿನ. 2009ರಲ್ಲಿ ಶಿಕ್ಷಣದ ಹಕ್ಕು ಏನು ಕಾಯ್ದೆ ಆಯಿತು. ಆದರೆ ಅದು ಪೂರ್ಣವಾಗಿ ಜಾರಿಗೆ ಬಂದದ್ದು ಯಾವಾಗ ಅಂದರೆ 1 ಏಪ್ರಿಲ್ 2010. ನೋಡಿ, 1 ಏಪ್ರಿಲ್ 2010. ಉದ್ದೇಶ, ಮುಖ್ಯ ಅಂಶಗಳೇನೆಂದರೆ 6ರಿಂದ 14 ವರ್ಷ. ನೋಡಿ, 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ, ಶಾಲಾ ಶುಲ್ಕ ಮತ್ತು ಪ್ರವೇಶ ಶುಲ್ಕ ಇರಬಾರ್ದು ಅಂತೇಳಿ ಒಂದು ಕಾಯ್ದೆ ಆಕತಿ. 21A ವಿಧಿ ಪ್ರಕಾರ, ನೋಡಿ 21A ವಿಧಿ ಪ್ರಕಾರ ಮೂಲಭೂತ ಹಕ್ಕು ಇದು ಜಾರಿಗೆ ಬಂದು 1 ಏಪ್ರಿಲ್ 2010. ಮುಂದಿನ ಪ್ರಶ್ನೆ. ಕೇಂದ್ರ ಸರ್ಕಾರದ ಭಾರತ್ ಮಾಲಾ ಕಾರ್ಯಕ್ರಮದ ಉದ್ದೇಶ ಅಂತ ಕೇಳಿದರೆ ಇದು ರಸ್ತೆಗಳ ಅಭಿವೃದ್ಧಿ. ಇದಕ್ಕೆ ಉತ್ತರ ರಸ್ತೆಗಳ ಅಭಿವೃದ್ಧಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವು ತರಗತಿಯನ್ನು ನೋಡ್ತಾ ಹೋಗೋಣ್ರಿ. ಇಲ್ಲಿಗೆ ಮುಕ್ತಾಯವಾಯಿತು. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಇಂದಿನ ಈ ಸಂಚಿಕೆಯಲ್ಲಿ GPSTR
ಏನು ಶಿಕ್ಷಕರ ನೇಮಕಾತಿಯಲ್ಲಿ ನಡೆದಂತಹ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಎಲ್ಲ ಪ್ರಶ್ನೆಗಳನ್ನು 2017, 19 ಇನ್ಕ್ಲೂಡಿಂಗ್ ಯಾವ್ಯಾವ ಇಯರಲ್ಲಿ ಏನೇನು ನಡೆದಿದೆಯೋ ಆ ಪ್ರಶ್ನೆ ಪತ್ರಿಕೆಯಿಂದ ಬರೀ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಈ ಸಂಚಿಕೆಯಲ್ಲಿ ನಾವು ನೋಡೋಣ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಮಾಡಿಕೊಳ್ಳಿ ದಯವಿಟ್ಟು. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಮೊದಲ ಜೈನ ತೀರ್ಥಂಕರರು ಯಾರು ಅಂತ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಮುಂದಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ಈ ಸಂಚಿಕೆಯಲ್ಲಿ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಎಲ್ಲ ರೀತಿಯಾಗಿ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ. ಹಾಗಾದರೆ ಜೈನ ಧರ್ಮದಲ್ಲಿ ಎಷ್ಟು ಜನ ತೀರ್ಥಂಕರು ಇದ್ದಾರೆ ಎಂಬುದು ಪ್ರಶ್ನೆ ಆದರೆ 24 ಜನ ತೀರ್ಥಂಕರನ್ನು ನಾವು ಜೈನ ಧರ್ಮದಲ್ಲಿ ನೋಡಬಹುದು. ಅವರನ್ನು ಆಧ್ಯಾತ್ಮಿಕ ಗುರುಗಳು ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಮೊದಲನೇ ತೀರ್ಥಂಕರರು ಯಾರು, ಇವರಿಗೆ ಇದ್ದಂತಹ ಇನ್ನೊಂದು ಹೆಸರೇನು ಅನ್ನೋದಾದರೆ ಮೊದಲನೇ ತೀರ್ಥಂಕರು ಋಷಭನಾಥರು ಮೊದಲನೇ ತೀರ್ಥಂಕರು. ಋಷಭನಾಥರು ಮೊದಲನೇ ತೀರ್ಥಂಕರು. ಹಾಗಾದರೆ ಇವರಿಗೆ ಇದ್ದಂತಹ ಇನ್ನೊಂದು ಹೆಸರೇನೆಂದರೆ ಆದಿನಾಥ. ನಿಮಗೆ ನೆನಪಿರಲಿ, ಆದಿನಾಥ ಇವರಿಗಿದ್ದಂತಹ ಇನ್ನೊಂದು ಹೆಸರು. ಇವರಿಗೆ ಆದಿನಾಥ 24 ಜನ ಇದ್ದರು. ಹಾಗಾದರೆ 24ನೇ ಅಥವಾ ಕೊನೆಯ ತೀರ್ಥಂಕರರು ಯಾರು ಎಂಬುದಾದರೆ ಮಹಾವೀರ. ಯಾವ ಮಹಾವೀರ? ವರ್ಧಮಾನ ಮಹಾವೀರ. ಇವರು 24ನೇ ಅಥವಾ ಕೊನೆಯ ತೀರ್ಥಂಕರರು. ಹಾಗಾದರೆ ಋಷಭನಾಥನವರಿಗೆ ಆದಿನಾಥ ಅಂತೇಳಿ ಕರೀತಾರೆ. ಇವರು ಜೈನ ಧರ್ಮದ ಮೊದಲ ತೀರ್ಥಂಕರು. ಕೆಲವೊಂದು ಪರೀಕ್ಷೆಗಳಲ್ಲಿ ಜೈನ ಧರ್ಮವನ್ನು ಸ್ಥಾಪಿಸಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದಾಗ ಆನ್ಸರ್ ಕೂಡ ಋಷಭನಾಥ ಅಥವಾ ಆದಿನಾಥ ಅಂತೇಳಿ ಮೆನ್ಷನ್ ಆಗಿದೆ. ಇದನ್ನು ನೀವು ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕು. ಮತ್ತು ಕೊನೆಯ ಅಥವಾ 23ನೇ ತೀರ್ಥಂಕರರು ಯಾರು ಅಂತಂದರೆ ಪಾರ್ಶ್ವನಾಥ. ಇವರು 23ನೇ ತೀರ್ಥಂಕರರು. 24 ವರ್ಧಮಾನ ಮಹಾವೀರ. ಮತ್ತು ಇವರು ಜೈನ ಧರ್ಮದ ಪ್ರಮುಖ ಪ್ರತಿಷ್ಠಾಪಕರು ಕೂಡ ಹೌದು. ಯಾರು? ವರ್ಧಮಾನ ಮಹಾವೀರವರು. ಇವರು ಪ್ರಮುಖರು. ಜೈನ ಧರ್ಮದ ತೀರ್ಥಂಕರಲ್ಲೇ ಇವರು ಪ್ರಮುಖರಾಗಿ ಕಾಣಿಸ್ಕೊಳ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ. ಭಾರತದಲ್ಲಿ ಇವರಲ್ಲಿ ಭಾರತಕ್ಕೆ ಬಂದ ಮೊದಲ ವಿದೇಶಿಗರು ಅಥವಾ ಮೊದಲಿಗೆ ಬಂದವರು ಯಾರಂದರೆ ಪೋರ್ಚುಗೀಸರು. ನೋಡಿ, ಪೋರ್ಚುಗೀಸರು ಭಾರತಕ್ಕೆ ಮೊದಲಿಗರಾಗಿ. ಹಾಗಾದರೆ ಯಾವಾಗ ಬರ್ತಾರೆ ಅಂದರೆ 1498ರಲ್ಲಿ. ಇದು ನಿಮಗೆ ಇಸ್ವಿ ಕೂಡ ನೆನಪಿರಲಿ. ಭಾರತಕ್ಕೆ ಬಂದ ಮೊದಲ ವಿದೇಶಿಗರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಏನಂದರೆ ನಾವು ಯಾವುದನ್ನು ಪರಿಗಣಿಸ್ಬೋದು ಅಂದರೆ ಸಾಮಾನ್ಯವಾಗಿ 1498ರಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಪೋರ್ಚುಗೀಸ್ ನಾವಿಕ ವಾಸ್ಕೋಡಿ ಗಾಮ ಅವರನ್ನು ಯುರೋಪಿಯನ್ಗಳಲ್ಲಿ ಮೊದಲಿಗರಾಗಿ ಪರಿಗಣಿಸಲಾಗ್ತತಿ. ಮೊದಲಿಗರಾಗಿ ಅವ್ರನ್ನ ಪರಿಗಣಿಸ್ತೀವಿ. ಯಾವ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಮೊದಲಿಗರಾಗಿ ನಾವು ಪರಿಗಣನೆ ಮಾಡ್ತೀವಿ ಅಂದರೆ ಪೋರ್ಚುಗೀಸ್ ನಾವಿಕ ವಾಸ್ಕೋಡ ಗಾಮ 1498ರಲ್ಲಿ ಕೇರಳದ ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ಟಿಗೆ ಬಂದು ಇಳಿತಾರೆ. ಹಾಗಾಗಿ ನಾವು ಮೊದಲಿಗೆ ಬಂದ ವಿದೇಶಿಗರಂತೇಳಿ ಇವರನ್ನು ನಾವು ಗುರುತಿಸುತ್ತೇವೆ. ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ, ನೆಪೋಲಿಯನ್ ಬೋನಾಪಾರ್ಟಿ ಮೇಲೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ನೆಪೋಲಿಯನ್ ಬೋನಾಪಾರ್ಟಿ ಇತಿಹಾಸದಲ್ಲೇ ಪ್ರಮುಖವಾದಂತಹ ವ್ಯಕ್ತಿ. ಇವರು ಪ್ರಪಂಚದ ಇತಿಹಾಸದಲ್ಲಿ ಕಾಣಿಸಿಕೊಳ್ಳುವಂತಹ ವ್ಯಕ್ತಿ. ಇವರು ಕಾದಾಡಿದ ಕಡೆಯ ಕದನ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ 100 ದಿನಗಳ ವಾಟರ್ಲೂ ಕದನ. 100 ದಿನಗಳ ವಾಟರ್ಲೂ ಕದನ. ಹಾಗಾದರೆ ಇವರು ಎಲ್ಲಿಂದ ಕಾಣಿಸ್ಕೊಂಡ್ರು? ಇವರು ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ. ನೋಡಿ, ಇವರು ಫ್ರೆಂಚ್ ಕ್ರಾಂತಿ ಸಮಯದಲ್ಲಿ, ನೆನಪಿರಲಿ, ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ ಉದಯಿಸಿದ ಮಹಾನ್ ಫ್ರೆಂಚ್ ಮಿಲಿಟರಿ ನಾಯಕ ಇವರು. ಯಾರು? ಫ್ರೆಂಚ್ ಮಿಲಿಟರಿ ನಾಯಕ ಮತ್ತು ರಾಜಕಾರಣಿ ಕೂಡ ಹೌದು. ಇವರು ಫ್ರಾನ್ಸ್ನ ಮೊದಲ ಚಕ್ರವರ್ತಿ ಕೂಡ ಇವರು ಹೌದು. ಇತಿಹಾಸದ ಶ್ರೇಷ್ಠ ಮಿಲಿಟರಿ ಜನರಲ್ಗಳಲ್ಲಿ ಕೂಡ ಇವರು ಒಬ್ಬರು ಹೌದು. ಅವರು ಯುರೋಪಿನ ಹೆಚ್ಚಿನ ಭಾಗವನ್ನು ವಶಪಡಿಸಿಕೊಳ್ತಾರೆ. ನೆಪೋಲಿಯನ್ ಯುದ್ಧಗಳನ್ನು ಮುನ್ನಡೆಸ್ತಾರೆ. ಆದರೆ ಯಾವ ಇಸವಿಯಲ್ಲಿ ಅಂತಂದರೆ 1815ರಲ್ಲಿ ನೆಪೋಲಿಯನ್ ವಾಟರ್ಲೂ ಕದನದಲ್ಲಿ ಸೋಲನ್ನು ಅನುಭವಿಸಿ ಸೆಂಟ್ ಅಲೆನಾಗೆ, ನೋಡಿ ನೆನಪಿರಲಿ, ಎಲ್ಲಿಗೆ? ಸೆಂಟ್ ಅಲೆನಾಗೆ ಅವರು ಗಡಿಪಾರು ಮಾಡಲ್ಪಡಲಾಗುತ್ತದೆ ಅವರನ್ನು. ಎಷ್ಟನೇ ಇಸ್ವಿ? 1815. ಫ್ರೆಂಚ್ ಇವರು ಮಿಲಿಟರಿ ಮತ್ತು ರಾಜಕಾರಣಿ. ಸೆಂಟ್ ಅಲೆನಾಗೆ ವಾಟರ್ಲೂ ಕದನದಲ್ಲಿ ಸೋಲನ್ನು ಅನುಭವಿಸಿ ಇವರನ್ನು ಸೆಂಟ್ ಅಲೆನಾಗೆ ಗಡಿಪಾರು ಮಾಡಲಾಗುತ್ತದೆ. ಬನ್ನಿ ಮುಂದಿನ ಪ್ರಶ್ನೆ. EPSTR
2019ನಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯ ನೋಡ್ಕೊಂಬರೋಣ. ನೋಡಿ, ಬಿಂಬಿಟ್ಕಾದಲ್ಲಿ ಗುಹೆಗಳ ಚಿತ್ರಕಲೆಯು ಬಿಂಬಿಸುವ ಇತಿಹಾಸ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಏನು ಬಿಂಬಿಟ್ಕಾ ಅಂದರೆ ಇದು ಒಂದು ಗುಹೆಗಳು, ಇದು ಭೀಮ್ ಬೆಟ್ಕ ಅಂತಲೂ ಕರೀತಾರೆ. ಇದು ಎಲ್ಲಿ ಕಂಡು ಬರುತ್ತದೆ ಅಂತ ಪ್ರಮುಖವಾಗಿ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರುತ್ತದೆ. ಇದು ಪ್ರಮುಖ ಇಂಪಾರ್ಟೆಂಟ್. ಇದು ಎಲ್ಲಿ? ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಯಾವುದು? ಭೀಮ್ ಬಿಟ್ಕ ಅಥವಾ ಬೆಂಬೆಟ್ಕ ಅಂತನೂ ಕರೀತಾರೆ. ರಾಯ್ಸೇನ್ ಜಿಲ್ಲೆ, ನೋಡಿ ರಾಯ್ಸೇನ್ ಜಿಲ್ಲೆಯಲ್ಲಿ ಇದು ಕಂಡು ಬರುತ್ತದೆ. ವಿಶ್ವ ಪ್ರಸಿದ್ಧ ಸ್ಥಳ ಇದು, ವಿಶ್ವ ಪ್ರಸಿದ್ಧ ಪುರಾತತ್ವ ಸ್ಥಳ ಇದಾಗಿದೆ. ಇವು ಶಿಲಾಯುಗದ ಅಂದಿನ ಮಾನವನ ಜನಜೀವನ, ಕಲ್ಲಿನ ಮೇಲಿನ ವರ್ಣಚಿತ್ರಗಳು, ಶಿಲಾಶ್ರಯಗಳ ಕುರುಹುಗಳನ್ನು ಹೊಂದಿರುತ್ತವೆ. ಇವು ವಿಶ್ವಸಂಸ್ಥೆಯ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಕೂಡ ಸ್ಥಾನವನ್ನು ಪಡೆದಿವೆ. ಸುಮಾರು ನೋಡಿ 9,000 ವರ್ಷಗಳಷ್ಟು ಹಳೆಯ, ನೋಡಿ ಇದಕ್ಕೆ ಸರಿಯಾದ ಉತ್ತರ ಹಳೆಯ ಶಿಲಾಯುಗ ಮತ್ತು ನವ ಶಿಲಾಯುಗದ್ದು. ಇದು ಸುಮಾರು 9,000 ವರ್ಷಗಳಷ್ಟು ಹಳೆಯ ಶಿಲಾಕೃತಿಗಳು ಹೊಂದಿದೆ ಎಂದು ಅಂದಾಜು ಮಾಡಲಾಗಿದೆ. ಇದು ಮಧ್ಯಪ್ರದೇಶದ ಭೂಪಾಲ್ನಿಂದ ದಕ್ಷಿಣಕ್ಕೆ ಸುಮಾರು 45 ಕಿಲೋಮೀಟರ್ ದೂರ ಕಂಡು ಬರ್ತದೆ. ಇದು ಪ್ರಾಮುಖ್ಯತೆ ಏನಂದರೆ ವಿಶ್ವ ಪರಂಪರೆ ತಾಣಿಗೆ, ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಇದನ್ನು ಸೇರ್ಪಡೆ ಮಾಡಲಾಗಿದೆ. ಶಿಲಾಯುಗಕ್ಕೆ ಸೇರಿದ ವರ್ಣಚಿತ್ರಗಳು ಕೂಡ ಇಲ್ಲಿ ಕಂಡು ಬರುತ್ತದೆ. ಇಲ್ಲಿಗೆ ಈ ಪ್ರಶ್ನೆಯನ್ನು ಮುಂದುವರಿಸೋಣ. ಭಾರತದಲ್ಲಿ ಮುಸಲ್ಮಾನರ ಆಳ್ವಿಕೆಗೆ ತಳಹದಿ ಹಾಕಿದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಯಾರು ಮುಸ್ಲಿಂ ಆಳ್ವಿಕೆಗೆ ತಳಹದಿಯನ್ನು ಹಾಕಿದವರು ಯಾರು ಅಂದರೆ ಮುಖ್ಯವಾಗಿ ಮಹಮ್ಮದ್ ಗೋರಿ. ನೋಡಿ ಆಯ್ಕೆ ಸಿ, ಮಹಮ್ಮದ್ ಗೋರಿ ಮತ್ತು ಅವನ ನಂತರ ಬಂದ ದೆಹಲಿ ಸುಲ್ತಾನರ ಮೊದಲ ರಾಜವಂಶದ ಸಂಸ್ಥಾಪಕ ಕುತುಬ್ ಉದ್ದೀನ್ ಐಬಕ್ ಕೂಡ ಸಂಬಂಧಪಟ್ಟಿದ್ದಾರೆ. ಆದರೆ ಪ್ರಮುಖವಾಗಿ ಮಹಮ್ಮದ್ ಗೋರಿ ಅವರು ಭಾರತದ ಉತ್ತರ ಭಾಗದಲ್ಲಿ ಮುಸ್ಲಿಂ ಆಳ್ವಿಕೆಗೆ, ನೋಡಿ ಯಾರು ಮಹಮ್ಮದ್ ಗೋರಿ ಮುಸ್ಲಿಂ ಆಳ್ವಿಕೆಗೆ ಒಂದು ದಾರಿಯನ್ನು ಸುಗಮಗೊಳಿಸಿ ಅವರು ತಳಹದಿಯನ್ನು ಹಾಕಿ ಕೊಡ್ಲಕತಿ. ಮುಂದಿನ ಪ್ರಶ್ನೆ, ಭಾರತದ ಒಂದು ಭಾಗವನ್ನು ಅತ್ಯಂತ ಹೆಚ್ಚು ಕಾಲ ಆಳಿದ ಯುರೋಪಿಯನ್ ದೇಶ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಮೂರನೇ ಪ್ರಶ್ನೆ, ಯುರೋಪಿಯನ್ ದೇಶ ಯಾವುದು ಎಂಬುದು ಮೂರನೇ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸರು. ನೋಡಿ ಪೋರ್ಚುಗೀಸರು ಇದಕ್ಕೆ ಸರಿಯಾದ ಉತ್ತರ. ಹೇಗೆ ಅಂದರೆ ಪೋರ್ಚುಗೀಸರು 1498ರಂದು ವಾಸ್ಕೋಡಗಾಮರವರು ಭಾರತಕ್ಕೆ ಬರ್ತಾರೆ. ಸಮುದ್ರಯಾನದ ಮೂಲಕ ಭಾರತಕ್ಕೆ ಆಗಮಿಸ್ತಾರೆ. ಇವರು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದಂತಹ ಮೊದಲ ಯುರೋಪಿಯನ್ನರು ಇವರಾಗಿದ್ದರು. ಇವರು ನೈಋತ್ಯ ಭಾರತದಲ್ಲಿ ಕ್ಯಾಲಿಕಟ್ ಅಂದರೆ ಈಗಿನ ಕೋಜಿಕೊಡೈ ಕೊಲ್ಲಿಕೋಟೆ ಅವನ್ನ ತಲುಪ್ತಾರೆ. ಇದು ಭಾರತದಲ್ಲಿ ಯುರೋಪಿಯನ್ನರ ವಸಾಹತುಶಾಹಿಯನ್ನು ಪ್ರಾರಂಭ ಮಾಡೋಕ್ಕೆ ಒಂದು ನಾಂದಿಯನ್ನು ಆಡ್ಲಕತ್ತಿ. ಆದರೆ ಇವರು ಬಂದು ಕೊನೆಗೆ ಬಿಟ್ಟು ಹೋಗಿದ್ದು ಯಾವಾಗ ಅಂದರೆ 1961 ಇಸ್ವಿ, ನೆನಪಿರಲಿ 1961ರಲ್ಲಿ ಗೋವಾ ವಿಮೋಚನೆಯಿಂದ ಇವರು ಭಾರತವನ್ನು ತೋರಿತಾರೆ. ಅಲ್ಲಿಯವರೆಗೆ ಇವರು ಅತಿ ಹೆಚ್ಚು ಕಾಲ ಆಳಿದಂತಹ ಯುರೋಪಿಯನ್ ದೇಶ ಎಂದು ಗುರುತಿಸಿಕೊಳ್ತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಪೋರ್ಚುಗೀಸರು ಭಾರತವನ್ನು ಅಥವಾ ಒಂದು ಭಾಗವನ್ನು, ಭಾರತದ ಒಂದು ಭಾಗ ಯಾವುದು, ಭಾರತಕ್ಕೆ ಒಂದು ಸಮುದ್ರ ಮಾರ್ಗ ಕಂಡುಹಿಡಿದು ಒಂದು ಭಾಗವನ್ನು ಅತಿ ಹೆಚ್ಚು ಕಾಲ ಆಳಿದಂತಹ ಒಂದು ಕುಖ್ಯಾತಿಯನ್ನು ಇವರು ಪಡ್ಕೊಂತಾರೆ. ಮುಂದಿನ ಪ್ರಶ್ನೆ ಪತ್ರಿಕೆ 2017 GPSTR ನಡೆದಂಥ 2017ರಲ್ಲಿ ನಡೆದಂಥದ್ದು. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾನೂನು ಭಂಗ ಚಳುವಳಿಯನ್ನು ಪ್ರಾರಂಭಿಸಿದ್ದು ಎಲ್ಲಿಂದ ಅಥವಾ ಇಲ್ಲಿಂದ ಅಂತ ಕೇಳಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್. ಕಾನೂನು ಭಂಗ ಚಳುವಳಿ ಸರ್ ಎಷ್ಟರಲ್ಲಿ ನಡೀತು? ಕಾನೂನು ಭಂಗ ಚಳುವಳಿ ಅಂದರೆ 1930ರಲ್ಲಿ ಕಾನೂನು ಭಂಗ ಚಳುವಳಿ ನಡೀತತಿ. ಯಾವುದಕ್ಕೆ ಸಂಬಂಧಿಸಿದಂತೆ ಕಾನೂನು ಭಂಗ ಚಳುವಳಿ ನಡೀತದೆ ಅಂದರೆ ಇದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 1930ರಲ್ಲಿ ಉಪ್ಪಿನ ಸತ್ಯಾಗ್ರಹದ ಭಾಗವಾಗಿ, ನೋಡಿ ಉಪ್ಪಿನ ಸತ್ಯಾಗ್ರಹದ ಭಾಗವಾಗಿ ಇದು ನಡೀತತಿ. ಇದು ದಂಡಿ ಯಾತ್ರೆಯ ಮೂಲಕ ಉಪ್ಪಿನ ಮೇಲೆ ಇದ್ದಂತಹ ಕಾನೂನು ಉಲ್ಲಂಘನೆಯೊಂದಿಗೆ ದೇಶದಾದ್ಯಂತ ವ್ಯಾಪಿಸ್ತತಿ.
ಅಹಿಂಸಾತ್ಮಕವಾಗಿ ಪ್ರತಿರೋಧದ ಮೂಲಕ ಬ್ರಿಟಿಷ್ ಆಡಳಿತಕ್ಕೆ ಇದು ಒಂದು ಸವಾಲನ್ನು ಎಸಿತತಿ. ಅತಿ ದೊಡ್ಡವಾದ ನಡೆದಂಥ ಕಾನೂನು ಭಂಗ ಚಳುವಳಿ ಇದು. ಚಳುವಳಿಯಲ್ಲೇ ಪ್ರಮುಖವಾದಂತಹ ಚಳುವಳಿ ಇದು. ಅಷ್ಟೊಂದು ಗುರುತಿಸ್ಕೊಂತತಿ. ದೇಶದ ಹಲವಾರು ಕಡೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಚಳುವಳಿಗಳು ಕೂಡ ಅದೇ ಸಮಯದಲ್ಲಿ ನಡೀತತಿ. ಹಾಗಾಗಿ 1930 ದಂಡಿಯಿಂದ ಇದನ್ನು ಪ್ರಾರಂಭ ಮಾಡ್ಲಕತಿ. ಸರಿಯಾದ ಉತ್ತರ ಇದಕ್ಕೆ ದಂಡಿ. ಇದಕ್ಕೆ ಮಹಾತ್ಮ ಗಾಂಧೀಜಿಯವರು ಏನು ನೇತೃತ್ವವನ್ನು ವಹಿಸಿರ್ತಾರೆ. ಇದು ಉಪ್ಪು ಸತ್ಯಾಗ್ರಹ ಅಂತ ಕರೀತಾರೆ ಅಥವಾ ದಂಡಿ ಸತ್ಯಾಗ್ರಹ ಅಂತ ಕರೀತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ದಂಡಿ ಸತ್ಯಾಗ್ರಹ ಅಂತ ಕರೀತಾರೆ, ಉಪ್ಪಿನ ಸತ್ಯಾಗ್ರಹ ಅಂತ ಕರೀತಾರೆ. ಗಾಂಧೀಜಿಯವರು 1930 ನೋಡಿ ಮಾರ್ಚ್ 12ನೇ ತಾರೀಕು ಸಾಬರಿಮತ ಆಶ್ರಮದಿಂದ ದಂಡಿ ತನಕ 24 ದಿನಗಳ ಕಾಲ ಕನ್ಫ್ಯೂಸ್ ಮಾಡ್ಕೋಬೇಡಿ, 24 ದಿನಗಳ ಕಾಲ ಉಪ್ಪಿನ ಕಾನೂನು ಉಲ್ಲಂಘಿಸಿ ಉಪ್ಪು ತಯಾರಿಸುವ ಮೂಲಕ ಈ ಚಳುವಳಿ ರಾಷ್ಟ್ರವ್ಯಾಪ್ತಿ ದೇಶದಾದ್ಯಂತ ಇದು ನಡೀತತಿ, ಇದು ವಿಸ್ತಾರಗೊಳ್ತತಿ. ಅದರಲ್ಲೂ ಕೂಡ ವಿಶೇಷವಾಗಿ ನಾವು ನೋಡೋಣ ಕರ್ನಾಟಕದಲ್ಲಿ ನಡೀತದೆ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಮಂಗಳೂರು, ಉಡುಪಿ, ಕಾರವಾರ ಏನು ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ನಿಮಗೆ ಕೇಳಿರ್ಬೋದು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೀತತಿ. MP ನಾಡ್ಕರ್ಣಿ ಅವರು ಇದರ ನೇತೃತ್ವವನ್ನು ವಹಿಸಿರ್ತಾರೆ. ಗೋವಾದಲ್ಲಿ ಉಪ್ಪನ್ನು ತಯಾರಿಸಿ ಅದನ್ನು ತಗೊಂಬಂದು ಉಪ್ಪನ್ನು ಹರಾಜು ಮಾಡಿ ಉಪ್ಪಿನ ಮೇಲೆ ಇದ್ದಂತಹ ತೆರಿಗೆಯನ್ನು ಇವರು ಸಂಪೂರ್ಣವಾಗಿ ಕಳಿಸ್ತಾರೆ ಆ ಚಳುವಳಿಯಿಂದ ಅಂತೇಳಿ ನಾವು ತಿಳ್ಕೊಳ್ಳೋಣ. ಮುಂದಿನ ಪ್ರಶ್ನೆ ನೋಡಿ, 1857ರ ಮಹಾದಂಗೆಯನ್ನು ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದು ಉಲ್ಲೇಖಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಯಾರು ಹಾಗಾದರೆ ಯಾರು ಉಲ್ಲೇಖಿಸ್ತಾರೆ ಸರ್? ಎಷ್ಟರಲ್ಲಿ ನಡೀತು? 1857ರಲ್ಲಿ ನಡೆದಂತಹ ಪ್ರಥಮ ಸ್ವತಂತ್ರ ಸಂಗ್ರಾಮ ಮೀನ್ಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರೆದವರು VD ಸಾವರ್ಕರ್ ಅಥವಾ ವೀರ ಸಾವರ್ಕರ್. VD ಸಾವರ್ಕರ್ ಅಥವಾ ವಿನೋದರ ದಾಮೋದರ ಸಾವರ್ಕರ್ ಅವರು ಇದನ್ನು ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರೆದ್ರೆ ಬ್ರಿಟಿಷರು ಇದನ್ನು ಸಿಪಾಯಿ ದಂಗೆ ಅಂತೇಳಿ ಕರೀತಾರೆ. ಇದನ್ನು ಒಪ್ಪಲ್ಲ ಅವರು. ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಹೇಳಿದರೆ ಬ್ರಿಟಿಷರು ಇದನ್ನು ಒಪ್ಪಲ್ಲ. ಇದಕ್ಕೆ ಆಪೋಸ್ ಆಗಿ ಅವರು ಬರೀ ಇದು ಒಂದು ಸಿಪಾಯಿ ದಂಗೆ ಅಂತೇಳಿ ಮೆನ್ಷನ್ ಮಾಡ್ತಾರೆ. ಅದನ್ನು 1909ರಲ್ಲಿ ನೋಡಿ, 1909ರಲ್ಲಿ ಭಾರತೀಯ ಸ್ವತಂತ್ರದ ಯುದ್ಧದ ಇತಿಹಾಸ ಹಿಸ್ಟರಿ ಆಫ್ ದ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಎಂಬ ತಮ್ಮ ಕೃತಿಯಲ್ಲಿ ಈ ಪದವನ್ನು ಬಳಸ್ತಾರೆ. ಇದು ಭಾರತೀಯ ರಾಷ್ಟ್ರೀಯ ವಾದಿಗಳ ವಲಯದಲ್ಲಿ ಜನಪ್ರಿಯವನ್ನು ಪಡ್ಕೊಂಡದ್ದು. ಇವತ್ತಿಗೂ ಇದು ಜನಪ್ರಿಯ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಒಂದು ಸ್ವತಂತ್ರ ಸಂಗ್ರಾಮದಿಂದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದನ್ನು ನೀವು ಅಚ್ಚುಕಟ್ಟಾಗಿ ನೀವು ನೋಡ್ಕೋಬೇಕು. 1857ರ ದಂಗೆಯನ್ನು ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತೇಳಿ VD ಸಾವರ್ಕರ್ ಅಥವಾ ವೀರ ಸಾವರ್ಕರ್ ಅವರು ಇದನ್ನು ಕರೀತಾರೆ. ಹಾಗಾದರೆ ಬ್ರಿಟಿಷರು ಇದನ್ನು ಮುಖ್ಯವಾಗಿ ಸಿಪಾಯಿ ದಂಗೆ ಅಥವಾ ಸಿಪಾಯಿ ಮುಟಿನಿ ಅಂತ ಕರೀತಾರೆ. ಭಾರತೀಯ ದಂಗೆ ಅಂತಲೂ ಕರೀತಾರೆ. ಇದು ಇತರರ ಅಭಿಪ್ರಾಯ. ಅಂದರೆ ಕಾರ್ಲ್ ಮಾರ್ಕ್ಸ್ನಂತಹ ಇದನ್ನು ರಾಷ್ಟ್ರೀಯ ಬಂಡಾಯ ಅಂತಲೂ ಕರೀತಾರೆ. ಸಾವರ್ಕರ್ ಅವರು ಮಾತ್ರ ಇದನ್ನು ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಹಾಗಾಗಿ ಇದು ಪ್ರಮುಖ. ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಈ ಕೆಳಗಿನ ಕಾಯ್ದೆಗಳಲ್ಲಿ ಒಂದನ್ನು ಕಪ್ಪು ಕಾಯ್ದೆ ಅಂತೇಳಿ ಕರೀತಾರೆ. ಯಾವುದಾದ ಹಾಗಾದರೆ ಅಂತೇಳಿ 2015ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಕಪ್ಪು ಕಾಯ್ದೆ ಅಂತ ಕರೀತಾರೆ. ಯಾವುದನ್ನು ಕಪ್ಪು ಕಾಯ್ದೆ ಅಂತ ಕರೀತಾರೆ ಅಂತೇಳಿ ಪ್ರಶ್ನೆ ಆಗಿದೆ. ರೌಲತ್ ಕಾಯ್ದೆಯನ್ನು ನಾವು ಕಪ್ಪು ಕಾಯ್ದೆ ಅಂತೇಳಿ ಕರಿತೀವಿ. ಯಾಕೆ ಸರ್ ಅಂದರೆ ಇದನ್ನು ನೋಡೋಣ. ನೋಡಿ, ಬ್ರಿಟಿಷ್ ಸರ್ಕಾರ ಜಾರಿಗೊಳಿಸಿದ ಇದು 1919ರಲ್ಲಿ ನೋಡಿ, ರೌಲತ್ ಕಾಯ್ದೆ ನಡೆದದ್ದು 1919ರಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿಗೊಳಿಸಿದ ಒಂದು ಕಾಯ್ದೆ ಆಗಿದೆ. ಇದು ಭಾರತದಲ್ಲಿ ಕ್ರಾಂತಿಕಾರಿ ಚಳುವಳಿಯನ್ನು ಹತ್ತಿಕ್ಕಲು ರೂಪಿಸಲ್ಪಡ್ತದ್ದು. ಈ ಕಾಯ್ದೆಯು ಯಾವುದೇ ಸಾಕ್ಷ್ಯಾಧಾರಗಳು ಕೂಡ ಇರುವುದಿಲ್ಲ. ವಿಚಾರಣೆ ನಡೆಸದೆ ಜನರನ್ನು ಬಂಧಿಸಲು, ಜೈಲಿನಲ್ಲಿಡಲು ಪೊಲೀಸರಿಗೆ ಅಧಿಕಾರ ನೀಡಿತ್ತು. ನೋಡಿ, ಇದು ರೌಲತ್ ಕಾಯ್ದೆ ಅಥವಾ ಕಪ್ಪು ಕಾಯ್ದೆ ಏನಿದೆಯೋ ಏನಿಲ್ಲ, ವಿಚಾರಣೆ ನಡೆಸಂಗಿಲ್ಲ, ಸಾಕ್ಷಿ ಆಧಾರಗಳಿಲ್ಲ, ಆದರೆ ಜನರನ್ನು ಬಂಧಿಸಿ ಜೈಲಿನಲ್ಲಿ ಇಡಬೇಕು ಅಂತೇಳಿ ಪೊಲೀಸರಿಗೆ ಸಂಪೂರ್ಣವಾಗಿ ಅಧಿಕಾರ ನೀಡಿತ್ತು. ಸರ್, ಯಾಕೆ ಸರ್ ಪೊಲೀಸರು ಈ ಥರ ಮಾಡಿದರು ಅಂದರೆ, ಇರೋ ಪೊಲೀಸರೆಲ್ಲರೂ ಬ್ರಿಟಿಷರೇ ಆಗಿದ್ರಲ್ವಾ, ಅವ್ರು ಬ್ರಿಟಿಷರ ವೈಸ್ರಾಯಿ ಅಥವಾ ಜನರಲ್ ಅವರ ಮಾತು ಕೇಳಿದರೆ ಮಾತ್ರ ಅವ್ರು ಇರ್ತಿದ್ರಲ್ವ ಅಲ್ಲಿ. ಹಾಗಾಗಿ ನಮ್ಮ ಭಾರತ ದೇಶವನ್ನು ಬ್ರಿಟಿಷರು ಸಾಕಷ್ಟು ಬರೀ ಒಂದು ಜಲಿಯನ್ ವಾಲಬಾಗ್ ಹತ್ಯಾಕಾಂಡವನ್ನು ನಾವು ನೆನಪಿಸಿಕೊಳ್ತಾ ಹೋದರೆ ಎಂಥ ಕ್ಷಣದಲ್ಲಾದರೂ ಕಣ್ಣಲ್ಲಿ ನೀರು ಬರ್ತೈತಿ.
ಅಮಾಯಕರು ಬೈಸಾಖಿ ಹಬ್ಬದಲ್ಲಿ ಸೇರಿದಂತಹ ಅಮಾಯಕರ ಮೇಲೆ ಜನರಲ್ ಡಯರ್ ಅವರು ಗುಂಡಿನ ಮಳೆಯನ್ನು ಸುರಿಗೈತಾರೆ. ಸುಮಾರು ಇತಿಹಾಸದ ಪ್ರಕಾರ 389 ಜನ ತೀರ್ಕೊಂಡ್ರ ಸತ್ರು, ಡೆತ್ ಆದ್ರ ಅಂದ್ರೆ ಅದು ಯಾವುದೇ ಮಾಹಿತಿ ಇಲ್ಲದೆ ಸಾವಿರಾರು ಜನ ಸತ್ರು ಅನ್ನೋದೇ ಇವತ್ತಿನವರೆಗೂ ಅದು ಪ್ರಶ್ನೆಯಾಗಿ ಉಳಿದಿದೆ. ಬ್ರಿಟಿಷರು ನಮ್ಮ ಭಾರತವನ್ನ ಕೆಲವೊಂದು ಚಳುವಳಿ, ಕೆಲವೊಂದು ಸಮಯದಲ್ಲಿ ಅಮಾಯಕರ ಜೀವನ ತೆಗೆದಿದ್ದಾರೆ. ಕ್ರಾಂತಿಕಾರಿಯಾದಂತಹ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ್, ರಾಜ್ಗುರು ಇಂಥರನ್ನ ಹೀನಾಯವಾಗಿ ಕೊಲ್ಲಲ್ಪಟ್ಲಾಕತ್ತಿ, ಹೀನಾಯವಾಗಿ ಗಲ್ಲಿಗೇರಿಸ್ಲಾಕತ್ತಿ. ಅಂತಹ ಮಹಾನ್ ನಾಯಕರು ಇದ್ದಿದ್ರೆ ನಮ್ಮ ದೇಶ ಯಾವತ್ತೂ ಸ್ವಾತಂತ್ರ್ಯ ಸಿಕ್ತಿತ್ತು. ಆದರೆ ಅಂಥವರಿಗೆ ನಮ್ಮ ಭಾರತದಲ್ಲಿ ಅವಕಾಶ ಕೊಡಲಿಲ್ಲ. ಅವ್ರ ಬಗ್ಗೆ ಯಾರು ಕೂಡ ಸಪೋರ್ಟಿವ್ ಆಗಿ ಮಾತಾಡಲಿಲ್ಲ. ಅವ್ರನ್ನ ಬಿಡಿಸ್ಬೇಕಂತನೂ ಆಲೋಚನೆ ಬರಲಿಲ್ಲ. ಹಾಗಾಗಿ 20 ವರ್ಷ ಮುಂದೋಯ್ತು ನಮ್ಮ ಸ್ವಾತಂತ್ರ್ಯ. ಹಾಗಾಗಿ ಬ್ರಿಟಿಷರು ಈ ಕಾಯ್ದೆ, ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರು ಇದರ ವಿರುದ್ಧ ರಾಷ್ಟ್ರೀಯ ಪ್ರತಿಭಟನೆಗಳನ್ನು ಆಯೋಜಿಸುವ ಮೂಲಕ ಭಾರತ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇದು 1919ರಲ್ಲಿ ನಡೀತೈತಿ. ಉದ್ದೇಶ ಏನು ಅಂದರೆ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕುವುದು. ನಾನು ಇವಾಗ ಮೆನ್ಷನ್ ಮಾಡಿ ನಿಮಗೆ ಹೇಳಿದೆ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್ ಅಂತ ಮಹಾನ್ ವ್ಯಕ್ತಿಗಳು, ಮಹಾನ್ ಕ್ರಾಂತಿಕಾರಿಗಳನ್ನು ಹತ್ತಿಕ್ಕುವುದು ಹೇಗೆ ಅಂದರೆ ಈ ಥರ ಕಾನೂನುಗಳನ್ನು ತರೋದು, ಈ ಥರ ಕಾನೂನುಗಳನ್ನು ತಂದು ಅವ್ರನ್ನ ಹತ್ತಿಕ್ಕೋದು. ಇದೇ ಬ್ರಿಟಿಷರು ಮಾಡಿದ್ದು. ಸಂಗೊಳ್ಳಿ ರಾಯಣ್ಣ ಎಂತೆಂತಹ ಮಹಾನ್ ಕ್ರಾಂತಿಕಾರಿಗಳಿದ್ರು, ಅವರೆಲ್ಲ ಹತ್ತಿಕ್ಕಿದ್ರು, ಜೈಲಿಗೆ ಹಾಕಿದ್ರು. ಏನಾಯ್ತು? ತಪ್ಪು ದಾರಿಲಿ ಹೋದ್ರೆ ಎಂಥ ಕ್ರಾಂತಿಕಾರಿಯನ್ನು ಬೇಕಾದ್ರೂ ನಾವು ಬೆನ್ನಿಂದ ಚೂರಿ ಹಾಕಿದ್ರೆ ಎಂಥ ಕ್ರಾಂತಿಕಾರಿಯನ್ನು ಬೇಕಾದ್ರೂ ನಾವು ಕೊಲ್ಲಬಹುದು. ಅದೇ ರೀತಿ ಅದೇ ನೀತಿಯನ್ನು ಇವರು ಅನುಸರಿಸ್ಕೊಂಡು ಹೋಗಿದ್ದು ಬ್ರಿಟಿಷರು. ನೇರ ಏನಾದ್ರು ಯುದ್ಧ ಮಾಡಿದ್ರೆ, ಯಾವ ಯುದ್ಧದಲ್ಲಿ ನೇರನ ಮಾಡಿದ್ರು ಇವರು? ಭಾರತೀಯರನ್ನು ಗುಲಾಮರ ಥರ ನೋಡಿದ್ರಲ್ಲ ಇವರು. ಹಾಗಾಗಿ ಕಪ್ಪು ಕಾಯ್ದೆ ಅಂದರೆ ಒಂದು ಕಪ್ಪು ಕಾಯ್ದೆನೇ ಅದು. ಅವರು ರೌಲಟ್ ಆ್ಯಕ್ಟ್ ಆಗಿರ್ಬೋದು, ವಿಚಾರಣೆ ನಡೆಸಂಗಿಲ್ಲ, ಸಾಕ್ಷಿ ಆಧಾರಗಳಿಲ್ಲ, ಜೈಲಿನಲ್ಲಿ ಇಡೋದು. ಯಾವುದ್ರಿ ರೂಲ್ಸ್ ಇದು? ಹಾಗೆ ಇದಕ್ಕೆ ಸರಿಯಾದ ಉತ್ತರ ರೌಲತ್ ಕಾಯ್ದೆ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಎಂಬುದನ್ನು ಈ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಗ್ರಂಥ? ಹಾಗಾದರೆ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇದ್ರ ಮೂಲ ಮುಂಡಕ ಉಪನಿಷತ್ತು. ನೋಡಿ, ಇದ್ರ ಮೂಲ ಮುಂಡಕ ಉಪನಿಷತ್ತು. ಇದು ಪ್ರಾಚೀನ ಹಿಂದೂ ಧರ್ಮ ಗ್ರಂಥ. ಇದು ಯಾವುದು? ಮುಂಡಕ ಉಪನಿಷತ್ತು. ಪ್ರಾಚೀನ, ನಮಗೆ ಹೆಮ್ಮೆ ಇರ್ಬೇಕ್ರಿ, ಪ್ರಾಚೀನ ಹಿಂದೂ ಧರ್ಮ ಗ್ರಂಥ ಇದು. ಇದರ ಅರ್ಥ ಏನು? ಸತ್ಯಮೇವ ಜಯತೆಯ ಅರ್ಥ ಸತ್ಯವು ಮಾತ್ರ ಜಯಿಸುತ್ತದೆ, ಸತ್ಯವು ಮಾತ್ರ ಜಯಿಸುತ್ತದೆ ಎಂಬುದು ಇದರ ಅರ್ಥವಾಗಿದೆ. ಇದು ದೇವನಾಗರಿ, ನೋಡಿ, ದೇವನಾಗರಿ ಲಿಪಿಯಲ್ಲಿ ಕಂಡು ಬರ್ತತಿ. ಯಾವುದು? ದೇವನಾಗರಿ ಲಿಪಿಯಲ್ಲಿ ಇದನ್ನು ಕೆತ್ತಲಾಗಿದೆ. ಮುಂಡಕ ಉಪನಿಷತ್ತು ಅರ್ಥ ಸತ್ಯವು ಮಾತ್ರ ಗೆಲ್ಲುತ್ತದೆ. ಭಾರತೀಯ ರಾಷ್ಟ್ರೀಯ ಧ್ಯೇಯವಾಕ್ಯವಾಗಿ ಇದನ್ನು ಸ್ವೀಕಾರ ಮಾಡಲಾಗಿದೆ. ಭಾರತದ ರಾಷ್ಟ್ರೀಯ ಲಾಂಛನ ಮತ್ತು ಎಲ್ಲ ಭಾರತೀಯ ಕರೆನ್ಸಿ ನೋಟ್ಗಳ ಮೇಲೆ ಇದನ್ನು ಕೆತ್ತಲಾಗಿದೆ. ಇದು ನಿಮಗೆ ಇಷ್ಟು ನೆನಪಿದ್ರೆ ಸಾಕು. ಮುಂದಿನ ಪ್ರಶ್ನೆ, ಜವಾಹರ್ಲಾಲ್ ನೆಹರು ಅವರು, ಇದು ಒಂದು ಪ್ರಶ್ನೆ, ಇದು ಕನ್ಫ್ಯೂಸ್ ಇದೆ, ಇದನ್ನು ನಾನು ಕ್ಲಿಯರ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮುಂದಿನ ಪ್ರಶ್ನೆ, ಗಾಂಧಾರ ಕಲೆ, ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಗಾಂಧಾರ ಕಲೆಯನ್ನು ಇವರ ಆಳ್ವಿಕೆಯಲ್ಲಿ ಪರಿಚಯಿಸಲಾಯಿತು. ಗಾಂಧಾರ ಕಲೆಯನ್ನು ಇವರ ಆಳ್ವಿಕೆಯಲ್ಲಿ ಪರಿಚಯ ಮಾಡಲಾಗಿತ್ತು ಅಂತ ಕೇಳಿದ್ರೆ ಯಾರ ಆಳ್ವಿಕೆ? ಹಾಗಾದರೆ ಅಂದರೆ ಇದು ಕುಶನರ ಆಳ್ವಿಕೆ. ಐ ಮೀನ್ಸ್ ಕಾನಿಷ್ಕನ, ಇವರು ಯಾರು? ಕುಶನರ ಕಾನಿಷ್ಕನ ಕಾಲದಲ್ಲಿ ಇದನ್ನು ಪರಿಚಯ ಮಾಡ್ಲಕತಿ ಅಥವಾ ಪ್ರವರ್ಧಮಾನಕ್ಕೆ ತರಲಾಕತಿ. ಈ ಅವಧಿಯಲ್ಲಿ ಬುದ್ಧನ ಮೊದಲ ಮಾನವ ರೂಪ ಪ್ರತಿಮೆಗಳನ್ನು ರಚಿಸಲಾಕತಿ. ಇದು ಎಲೆನಿಸ್ಟಿಕ್ ಪ್ರಭಾವದೊಂದಿಗೆ ಗ್ರೀಕ್, ರೋಮನ್ ಮತ್ತು ಸ್ಥಳೀಯ ಭಾರತೀಯ ಶೈಲಿಗಳಲ್ಲಿ ಮಿಶ್ರಣವಾಗಿದೆ. ಕುಶಾನ ರಾಜವಂಶ, ವಿಶೇಷವಾಗಿ ಕಾನಿಷ್ಕನ ಆಳ್ವಿಕೆಯ ಸಮಯದಲ್ಲಿ ಗಾಂಧಾರ ಕಲೆಯು ಬೆಳಕಿಗೆ ಅಥವಾ ಬರುತ್ತೆ, ಪರಿಚಯವನ್ನು ಮಾಡ್ಲಕತ್ತಿ. ಇದಕ್ಕೆ ಉತ್ತರ ನಿಮಗೆ ಕ್ಲಿಯರ್ ಆಯಿತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದ ನಡೆದ ವರ್ಷ. ಬನ್ನಿ, ಗಾಂಧಿ ಇರ್ವಿನ್ ಒಪ್ಪಂದದ ಬಗ್ಗೆ ಸಂಪೂರ್ಣವಾಗಿ ನಾವು ನೋಡೋಣ. ಇದರಲ್ಲಿ ಸರ್ ಎಷ್ಟರಲ್ಲಿ ನಡೀತು? ಬರೀ 1931 ಅಂತ ಹೇಳಿ ಮೆನ್ಷನ್ ಮಾಡಿದ್ರಾಗಲ್ಲ. ಇವತ್ತು ಬರುವಂತಹ ಪ್ರಶ್ನೆಗಳು ಹೇಳಿಕೆ ರೂಪದಲ್ಲಿ ಬರುತ್ತೆ. ದಿನಾಂಕ
ತಿಂಗಳು ಕೂಡ ಮೆನ್ಷನ್ ಆಗುತ್ತೆ. ಹಾಗಾಗಿ ಮಾರ್ಚ್ 5ರಂದು ನಡೀತತಿ. ನೋಡಿ ನೆನಪಿರಲಿ, ಮಾರ್ಚ್ 5ರಂದು ಇದು 1931 ಮಾರ್ಚ್ 5ರಂದು ಇದಕ್ಕೆ ಸಹಿ ಹಾಕಲಾಗುತ್ತೆ. ಭಾರತದ ವೈಸ್ರಾಯ್ ಲಾರ್ಡ್ ಇರ್ವಿನ್, ನೋಡಿ ಇದರಲ್ಲೇ ಇದೆ, ಲಾರ್ಡ್ ಇರ್ವಿನ್ ಮತ್ತು ಮಹಾತ್ಮ ಗಾಂಧೀಜಿ ನಡುವೆ ನಡೆದಂತಹ ಇದು ಒಪ್ಪಂದವಾಗಿರುತ್ತೆ. ಇದು ಗಾಂಧೀಜಿಯವರು ಯಾರ ಪರವಾಗಿ ಹೋಗಿದ್ರು ಅಂದರೆ ಕಾಂಗ್ರೆಸ್ ಪರವಾಗಿ ಇವರು ಹೋಗಿದ್ರು. ಈ ಪೊಲಿಟಿಕಲ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಇದು ನಾಗರಿಕ ಸಹಕಾರ ಅಸಹಕಾರ ಚಳುವಳಿಯ ಅಂತ್ಯವನ್ನು ಸೂಚಿಸ್ತತಿ ಮತ್ತು ಎರಡನೇ ದುಂಡು ಮೇಜಿನ ಸಭೆಗೆ ಮಾರ್ಗವನ್ನು ತೆರೀತತಿ. ಸಹಿ ಹಾಕಿದ್ದು ಗಾಂಧೀಜಿ ಮತ್ತು ಲಾರ್ಡ್ ಇರ್ವಿನ್ ಅವರು ಲಂಡನ್ನಲ್ಲಿ ನಡೀಬೇಕಾದ ಎರಡನೇ ದುಂಡು ಮೇಜಿನ ಸಭೆಗೂ ಮುನ್ನ ಈ ಒಪ್ಪಂದ ಮಾಡಿಕೊಳ್ಳಲಾಕತಿ. ಬನ್ನಿ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. 2019ರಲ್ಲಿ ನಡೆದಂಥದ್ದು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. 1524ರಲ್ಲಿ ಗೋವಾದ ವೈಸ್ರಾಯ್ ಆಗಿ ಭಾರತಕ್ಕೆ ಬಂದ ಪೋರ್ಚುಗೀಸ್ ಯಾರು? ಯಾಕೆ ಇದು ಇಂಪಾರ್ಟೆಂಟ್ ಆಯಿತು? 1524ರಲ್ಲಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಏನು ಇದು ಇಂಪಾರ್ಟೆಂಟ್ ಇದರಲ್ಲಿ ಮರ್ಮ ಅಂತಂದರೆ ವಾಸ್ಕೋಡಿ ಗಾಮನ ಮೇಲೆ ಅಂತ ಕೇಳಿದಂತಹ ಪ್ರಶ್ನೆ ಇದಾಗಿದೆ. ನೋಡಿ, ನಾವೇನು ಇಲ್ಲಿವರೆಗೆ ನೋಡ್ಕೊಂಬಂದ್ವೋ ಇತಿಹಾಸದ ಪ್ರಶ್ನೆಗಳ ಮೇಲೆ ನಾವೇನು ನೋಡ್ಕೊಂಬಂದ್ವೋ ಅದರಲ್ಲಿ ಪ್ರಮುಖವಾಗಿ ಪೋರ್ಚುಗೀಸರ ಮೇಲೆ ಪ್ರಶ್ನೆಗಳನ್ನು ಜಾಸ್ತಿ ಕೇಳಲಾಗಿದೆ. ಸ್ವಲ್ಪ ನೀವೇ ಇದನ್ನು ಅಬ್ಸರ್ವ್ ಮಾಡ್ಬೋದು. ವಾಸ್ಕೋಡಿ ಗಾಮ 1524ರಲ್ಲಿ ಗೋವಾದ ವೈಸ್ರಾಯ್ ಆಗಿ ಭಾರತಕ್ಕೆ ಬರ್ತಾರೆ. ಪೋರ್ಚುಗೀಸರ ವ್ಯಕ್ತಿ ಇವರು, ಸಮುದ್ರ ಮಾರ್ಗವನ್ನು ಕಂಡಿಡಿದಂತಹ ವ್ಯಕ್ತಿ ಇವರು ಕೇವಲ ಕೆಲವು ತಿಂಗಳುಗಳ ನಂತರ ಡಿಸೆಂಬರ್ 1524ರಲ್ಲಿ ಕೊಚ್ಚಿಯಲ್ಲಿ ನಿಧನರಾಗ್ತಾರೆ. ವೈಸ್ರಾಯ್ ಆದಮೇಲೆ 1524ರಲ್ಲೇ ಕೊಚ್ಚಿಯಲ್ಲಿ ಇವರು ಮರಣವನ್ನು ಹೊಂದ್ತಾರೆ. ಯಾವಾಗ? 1524ರಲ್ಲಿ ವೈಸ್ರಾಯ್ ಆಗಿ ಇವರು ನೇಮಕಗೊಂಡಿರ್ತಾರೆ. ಇವರು ಕೊಚ್ಚಿಯಲ್ಲಿ ನಿಧನರಾಗ್ತಾರೆ. ಇಲ್ಲಿ ನೋಡಿ, ಕೊಚ್ಚಿಯಲ್ಲಿ ಇವರು 1524ರಲ್ಲೇ ಇವರು ಮರಣವನ್ನು ಹೊಂದ್ತಾರೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಇಂದಿನ ಈ ಸಂಚಿಕೆಯಲ್ಲಿ ಏನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನಕ್ಕೆ, ಅದರಲ್ಲೂ ವಿಶೇಷವಾಗಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕೇಳಲಾದ ಎಲ್ಲ ಪ್ರಶ್ನೆಗಳನ್ನು ಒಂದೇ ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗೂ ವಿವರಣೆ ಸಮೇತವಾಗಿ ನಾವು ನೋಡ್ತಾ ಹೋಗೋಣ. ಮುಂಬರುವ GPSTR ಮತ್ತು HSTR ಪರೀಕ್ಷೆಗಳಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನಾವು ಅದಕ್ಕೆ ರೆಡಿಯಾಗಿರಬೇಕು. ಹಾಗಾಗಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ನಾವು ವಿವರಣೆ ಸಮೇತವಾಗಿ ನೋಡ್ತಾ ಹೋಗೋಣ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡಿ, ಮೊದಲನೇ ಪ್ರಶ್ನೆ, 1919ರ ಜಲಿಯನ್ ವಾಲಾಬಾಗ್ ಸಾಮೂಹಿಕ ಸಂಹಾರ ನಡೆದದ್ದು ಎಲ್ಲಿ ಅಂತೇಳಿ ಮೊದಲೇ ಪ್ರಶ್ನೆನ ಕೇಳಿದ್ದಾರೆ ನಾವು. ಹಾಗಾಗಿ 1919ರಲ್ಲಿ ಜಲಿಯನ್ ವಾಲಾಬಾಗ್ ಎಲ್ಲಿ ನಡೀತು, ಯಾವಾಗ ನಡೀತು, ಯಾರು ಇದಕ್ಕೆ ಮೂಲ ಕಾರಣಕರ್ತರು ಯಾರು ಫೈರಿಂಗ್ ಆರ್ಡರ್ನ ಕೊಟ್ಟಿದ್ದ್ಯಾರು ಅಂತೇಳಿ ನಾವು ನೋಡ್ತಾ ಹೋಗೋದಾದ್ರೆ, ಇದು ಏಪ್ರಿಲ್ 13, 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತತಿ. ಬ್ರಿಟಿಷ್ ಭಾರತದ ಪಂಜಾಬ್ನ, ನೋಡಿ ಅಮೃತ್ಸರದಲ್ಲಿ, ಇದಕ್ಕೆ ಸರಿಯಾದ ಉತ್ತರ ಅಮೃತ್ಸರ ಕಂಡು ಬರೋದು ಪಂಜಾಬ್ನಲ್ಲಿ. ನೋಡಿ, ಪಂಜಾಬ್ ರಾಜ್ಯದ ಅಮೃತ್ಸರದಲ್ಲಿ ಜಲಿಯನ್ ವಾಲಾಬಾಗ್ ನಡೀತತಿ. ಏನು ಅಂದರೆ ವಾರ್ಷಿಕವಾಗಿ ಅಲ್ಲಿ ಬೈಸಾಖಿ ಜಾತ್ರೆಯನ್ನ ನಡೆಸ್ತಾರೆ. ಈ ಬೈಸಾಖಿ ಜಾತ್ರೆಯ ಸಮಯದಲ್ಲಿ ಒಂದು ತೀರ್ಮಾನವನ್ನ ಕೈಗೊಳ್ತಾರೆ. ಏನು ಅಂದರೆ ರೌಲತ್ ಆಕ್ಟ್. ನೋಡಿ, ರೌಲತ್ ಆಕ್ಟ್ ಆಗಿರ್ಬೋದು, ಮತ್ತು ಏನು ಭಾರತೀಯ ಸ್ವತಂತ್ರ ಪರ ಕಾರ್ಯಕರ್ತರಾದ ಸೈಫುದ್ದೀನ್ ಕಿಚ್ಲು ಮತ್ತು ಸತ್ಯಪಾಲ್, ಯಾರು ಸೈಫುದ್ದೀನ್ ಕಿಚ್ಲು ಮತ್ತು ಸತ್ಯಪಾಲ್ ಅವರ ಬಂಧನವನ್ನ ವಿರೋಧಿಸಿ, ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಬಂಧನವನ್ನ ವಿರೋಧಿಸಿ ದೊಡ್ಡ ಜನಸಮೂಹ ಬೈಸಾಖಿ ಹಬ್ಬದಲ್ಲಿ ಒಂದು ಸೇರಿರ್ತತಿ. ಈ ಸಾರ್ವಜನಿಕ ಸಭೆಗೆ ಪ್ರತಿಕ್ರಿಯೆಯಾಗಿ ಬ್ರಿಗೇಡಿಯರ್ ಜನರಲ್ ರೆಜಿನಾಲ್ಡ್ ಡಯರ್, ಯಾರು ಜನರಲ್ ಡಯರ್ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನ ಮಾಡ್ತಾರೆ. ಪ್ರತಿಕ್ರಿಯೆಯಾಗಿ ಒಂದು ಸೈನ್ಯವನ್ನ ಅಥವಾ ಪದಾತಿ ದಳದೊಂದಿಗೆ ಜನರನ್ನ ಸುತ್ತುವರೆದು ಜಲಿಯನ್ ವಾಲಾಬಾಗ್ನ ಇತರ 3 ಬದಿಗಳಲ್ಲಿ ಕಟ್ಟಡಗಳಿಂದ ಸುತ್ತುವರೆದಿರ್ತಾರೆ. ಒಂದು ಬದಿ ಮಾತ್ರ ಅದು ಓಪನ್ ನಿರ್ಗಮನ, ಒಂದು ಬದಿ ಮಾತ್ರ ಖಾಲಿ ಬಿಟ್ಟಿರ್ತಾರೆ. ಅದು ಸಣ್ಣದಾಗಿರ್ತ ದಾರಿ. ಅಲ್ಲಿಂದ ಗುಂಡಿನ ಮಳೆಯನ್ನ ಸುರಿಗೈದು ಜನರಲ್ ಡಯರ್ ಅವರು ಆದೇಶವನ್ನು ಕೊಡ್ತಾರೆ, ಫೈರ್ ಮಾಡಿ ಅಂತೇಳಿ.
ಫೈರ್ ಮಾಡಿದಾಗೆ ಜನ ಮೂರು ಕಡೆ ಎಲ್ಲಿ ಹೋಗೋಕ್ಕೂ ಆಗದೆ, ಎಲ್ಲೂ ಕೂಡ ಹೋಗೋಕ್ಕಾಗದೆ ಎಲ್ಲರೂ ಗುಂಡಿನ ಬಲಿಗೆ 379 ಜನ, ಎಷ್ಟು 379 ಜನ ಸಾವನ್ನಪ್ತಾರೆ. ಆದರೆ ಮಾಹಿತಿ ಪ್ರಕಾರ 379 ಜನ, ಆದರೆ ಮಾಹಿತಿ ಇಲ್ಲದೇ 1,500 ಜನರು, ಹೆಚ್ಚಿನ ಜನರು ಸಾವಿಗೀಡಾಗ್ತಾರೆ ಅಂತೇಳಿ ಇವತ್ತಿಗೂ ಅದು ಸುದ್ದಿಯಲ್ಲಿದೆ. ನಿಮಗಿಷ್ಟು ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಸ್ವಾಮಿ ದಯಾನಂದ ಸರಸ್ವತಿ ಮೊಟ್ಟ ಮೊದಲು ಆರ್ಯ ಸಮಾಜ ಸ್ಥಾಪಿಸಿದ ವರ್ಷ ಅಂತ ಹೇಳಿ ಕೇಳಿದ್ದಾರೆ. ಯಾವ ವರ್ಷ, ಯಾವ ಇಸವಿಯಲ್ಲಿ, ಯಾವ ಜಾಗದಲ್ಲಿ ಅಂತೇಳಿ ನೋಡೋಣ. ನೋಡಿ, ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ 1875ರಲ್ಲಿ. ನೋಡಿ, 1875ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಬಾಂಬೆಯಲ್ಲಿ, ಮುಂಬೈಯಲ್ಲಿ. ನೋಡಿ, ಬಾಂಬೆ ಅಥವಾ ಮುಂಬೈಯಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ. ಯಾವಾಗ? ಏಪ್ರಿಲ್ 10. ಇದು ನಿಮ್ಮ ನೆನಪಿರಲಿ, ಹೇಳಿಕೆ ಮುಖಾಂತರ ಕೇಳ್ಬೋದು. ಏಪ್ರಿಲ್ 10, 1875ರಲ್ಲಿ ಬಾಂಬೆ, ಈಗಿನ ಮುಂಬೈನಲ್ಲಿ ಸ್ಥಾಪನೆ ಮಾಡ್ತಾರೆ. ಏನು ಉದ್ದೇಶ ಇದ್ರದ್ದಂದರೆ, ಇದು ವೇದಗಳ ಆಧಾರದ ಮೇಲೆ ಹಿಂದೂ ಧರ್ಮವನ್ನು, ನೋಡಿ, ವೇದಗಳ ಆಧಾರದಲ್ಲಿ ಹಿಂದೂ ಧರ್ಮವನ್ನು ಶುದ್ಧೀಕರಿಸುವ ಮತ್ತು ಸುಧಾರಿಸುವ ಉದ್ದೇಶವನ್ನು ಹೊಂದಿತ್ತು. ಇಲ್ಲಿಗೆ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಯಾವ ಯುದ್ಧ ಮೊಘಲ್ ಆಳ್ವಿಕೆಯ ಬುನಾದಿ ಆಯಿತು ಅಂತ ಕೇಳಿದ್ದಾರೆ. ಬುನಾದಿ ಆಯಿತು, ಯಾವ ಯುದ್ಧ ಮೊಘಲ್ ಆಳ್ವಿಕೆಯ ಬುನಾದಿ ಆಯಿತು ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಪಾಣಿಪತ್ ಯುದ್ಧ. ಸರ್, ಹಾಗಾದ್ರೆ ಯಾವಾಗ ನಡೀತದೆ ಇದು ಮೊದಲನೇ ಪಾಣಿಪತ್ ಕದನ? ಅಂದರೆ 1526ರಲ್ಲಿ ಮೊದಲನೇ ಪಾಣಿಪತ್ ಕದನ ನಡೀತೈತಿ. ಸರ್, ಯಾರ ನಡುವೆ ನಡೀತದೆ ಅಂದರೆ ಬಾಬರ್, ನೋಡಿ, ಬಾಬರ್ ಮತ್ತು ಇಬ್ರಾಹಿಂ ಲೋಧಿ, ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಅವರ ನಡುವೆ ನಡೀತೈತಿ. ಈ ಕದನದಲ್ಲಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಬಾಬರ್ ಆಗಿರ್ತಾರೆ. ಬಾಬರ್ ಈ ಕದನದಲ್ಲಿ ಗೆಲುವನ್ನು ಸಾಧಿಸಿ ಮೊದಲೇ ಪಾಣಿಪತ್ ಕದನದಲ್ಲಿ ಮೊಘಲ್ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕ್ತಾರೆ. ಈ ಯುದ್ಧದಲ್ಲಿ ಅವರು ಪಿರಂಗಿ ಮತ್ತು ಗನ್ ಪೌಡರ್ ತಂತ್ರಗಳನ್ನು ಉಪಯೋಗ ಮಾಡ್ತಾರೆ. ಮುಖ್ಯ ತಂತ್ರ ಯಾವುದಂದರೆ ಗನ್ ಪೌಡರ್ ಮತ್ತು ಪಿರಂಗಿಗಳ ಬಳಕೆಯನ್ನು ಮಾಡಿ ಮೊದಲನೇ ಪಾಣಿಪತ್ ಕದನದಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ನ್ಯಾಯ ದರ್ಶನವನ್ನು ಪ್ರತಿಪಾದಿಸಿದವರು ಯಾರು ಅಂತೇಳಿ ಮೊದಲೇ ಪ್ರಶ್ನೆ ಕೇಳಿದ್ದಾರೆ. ನ್ಯಾಯ ದರ್ಶನವನ್ನು ಪ್ರತಿಪಾದನೆ ಮಾಡಿದವರು ಯಾರಂದರೆ ಗೌತಮ ಋಷಿ. ಇದಕ್ಕೆ ಸರಿಯಾದ ಉತ್ತರ ಗೌತಮ ಋಷಿ. ಇವರು ನ್ಯಾಯ ಸೂತ್ರಗಳನ್ನು ರಚಿಸಿದ್ದಾರೆ ಮತ್ತು ಈ ತತ್ವಗಳು ತರ್ಕ ಮತ್ತು ಜ್ಞಾನದ ಬಗ್ಗೆ ವ್ಯವಸ್ಥಿತವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಜ್ಞಾನವನ್ನು ಪಡೆಯಲು 4 ಪ್ರಮಾಣಗಳನ್ನು ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ ಅಂತೇಳಿ ಪರಿಗಣನೆ ಮಾಡ್ತಾರೆ. ಗೌತಮ ಋಷಿಯವರು ನ್ಯಾಯ ದರ್ಶನವನ್ನು ಪ್ರತಿಪಾದಿಸಿದವರು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಸಲ್ಮಾನರ ಪವಿತ್ರ ಗ್ರಂಥ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವುದು ಮುಸಲ್ಮಾನರ ಪವಿತ್ರ ಗ್ರಂಥ? ಕುರಾನ್. ನೋಡಿ, ಕುರ್ಆನ್ ಇವರ ಪವಿತ್ರ ಗ್ರಂಥವಾಗಿದೆ. ನೋಡಿ, ಮುಸಲ್ಮಾನರ ಪವಿತ್ರ ಗ್ರಂಥ ಕುರಾನ್. ಇದನ್ನು ಮುಸ್ಲಿಮರು ಅಲ್ಲಾಹನ ದೇವರಿಗೆ ನೇರವಾಣಿ ಎಂದು ನಂಬ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ. ಬ್ರಿಟಿಷರು ಭಾರತದಲ್ಲಿ ಸ್ಥಾಪಿಸಿದ ಮೊದಲ ವಿಶ್ವವಿದ್ಯಾಲಯ ಅಂತೇಳಿ ಪ್ರಶ್ನೆ ಕೇಳಿದರೆ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಬ್ರಿಟಿಷರು ಭಾರತದಲ್ಲಿ ಸ್ಥಾಪಿಸಿದ ಮೊದಲ ವಿಶ್ವವಿದ್ಯಾಲಯ 1857ರಲ್ಲಿ ಸ್ಥಾಪನೆಯಾದಂತಹ ಕಲ್ಕತ್ತಾ ವಿಶ್ವವಿದ್ಯಾಲಯವು ಅವರು ಸ್ಥಾಪನೆ ಮಾಡಿದಂತಹ ಮೊದಲ ವಿಶ್ವವಿದ್ಯಾಲಯವಾಗಿದೆ. ಎಷ್ಟರಲ್ಲಿ? 1857. ಇದು ಕೂಡ ಇಸ್ವಿ ಕೂಡ ನಿಮ್ಗೆ ನೆನಪಿರಲಿ, ಮುಂದಿನ ಪರೀಕ್ಷೆಗೆ ನಿಮಗೆ ಉಪಯೋಗ ಆಗ್ತತಿ. ಯಾವ ಮಾದರಿಯಲ್ಲಿ ಇದೆ ಇದು ಅಂದರೆ ಲಂಡನ್ ವಿಶ್ವವಿದ್ಯಾಲಯದ ಮಾದರಿಯಲ್ಲಿ ಇದೆ. ನೋಡಿ, ಲಂಡನ್ ವಿಶ್ವವಿದ್ಯಾಲಯದ ಮಾದರಿಯಲ್ಲಿ ಇದನ್ನು ಕಟ್ಟಲಾಗಿದೆ. ಬ್ರಿಟಿಷರು ಭಾರತದಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯವನ್ನು ಮೊದಲ ಬಾರಿಗೆ ಸ್ಥಾಪನೆ ಮಾಡ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಇದು ಇಂಪಾರ್ಟೆಂಟು. 2ನೇ ಮಹಾಯುದ್ಧದ ಬಗ್ಗೆ ಕೇಳಿದ್ದಾರೆ. ಅದರಲ್ಲೂ ಅತ್ಯಂತ ಕ್ರೂರವಾಗಿ ನಡೆದಂತಹ ಘಟನೆಯ ಬಗ್ಗೆ ಕೇಳಿದ್ದಾರೆ. ಏನು ಸರ್ ಅದು ಅಂದರೆ ನಾಗಸಾಕಿಯ ಮೇಲೆ 2ನೇ ಪರಮಾಣು ಬಾಂಬ್ ಗುಂಡನ್ನು ಹಾಕಿದ್ದು ಯಾವಾಗ ಅಂತ ಕೇಳಿದ್ದಾರೆ. ನೋಡಿ, ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. 1939ರಿಂದ 1945ರವರೆಗೆ 2ನೇ ಮಹಾಯುದ್ಧವು ನಡೀತತೆ. ನೆನಪಿರಲಿ ಡೇಟು.
ಎರಡನೇ ಮಹಾಯುದ್ಧವು ನಡೀತತಿ. ಆಗ ಅಮೇರಿಕ ದೇಶ ಯಾವುದು ನೋಡಿ, ಅಮೇರಿಕ, ಇದು ಕೂಡ ನೆನಪಿರಲಿ. ಅಮೇರಿಕ ದೇಶವು 1945ರಲ್ಲಿ ಆಗಸ್ಟ್ 6ನೇ ತಾರೀಕು ನೋಡಿ ಹಿರೋಶಿಮಾ ನಗರದ ಮೇಲೆ ಅಣುಬಾಂಬನ್ನು ಹಾಕಲಕತ್ತಿ. ಇಲ್ಲಿ ಕೇಳಿರೋದು ನಾಗಸಾಕಿ ಅಂತ. ನಾನು ನಿಮಗೆ ನೆನಪಿರಲಿ ಅಂತೇಳಿ ಇದನ್ನ ಹೇಳ್ತಾ ಇದ್ದೀನಿ. ಮೊದಲ ಪರಮಾಣು ಬಾಂಬನ್ನು 1945 ಆಗಸ್ಟ್ 6ನೇ ತಾರೀಕು ಹಿರೋಶಿಮಾ ನಗರದ ಮೇಲೆ, ಯಾವುದು ಹಿರೋಶಿಮಾ ನಗರದ ಮೇಲೆ ಅಣುಬಾಂಬನ್ನು ಹಾಕ್ತತಿ. ನಾಗಸಾಕಿಯ ಮೇಲೆ ಯಾವಾಗ ಹಾಕ್ತಾರೆ ಅಂದರೆ ಬರೀ 3 ದಿನಗಳ ನಂತರ, ಬರೀ 3 ದಿನಗಳ ನಂತರ. ಇದು ಇಷ್ಟೊಂದು ದೊಡ್ಡ ಇನ್ಸಿಡೆಂಟ್ ಆದಮೇಲೆ 3 ದಿನ, ಯಾವುದು ಆಗಸ್ಟ್ 9ನೇ ತಾರೀಕು ನಾಗಸಾಕಿ ನೋಡಿ, ನಾಗಸಾಕಿ ಆಗಸ್ಟ್ 9, 1945ರಲ್ಲಿ ನಾಗಸಾಕಿಯ ಮೇಲೆ ಅಣುಬಾಂಬನ್ನು ಹಾಕಲಕತ್ತಿ. ಈ ದಾಳಿಗಳು ವಿಶ್ವ ಸಮರ 2ರಲ್ಲಿ ನಡೆದಂತಹ ಕೊನೆಯ ಹಂತದಲ್ಲಿ ನಡೀತವು ಮತ್ತು ಜಪಾನ್ ಶರಣಾಗತಿ ಹಾಗೂ ಯುದ್ಧದ ಅಂತ್ಯಕ್ಕೆ ಕಾರಣವಾಗ್ತತಿದ್ದು. ಈ ಅಣುಬಾಂಬ್ಗೆ ಜಪಾನ್, ಹಿರೋಶಿಮಾ, ನಾಗಸಾಕಿಗಳು ತತ್ತರಿಸಿ ಹೋಗ್ತವೆ. ಸಾವು ನೋವುಗಳು ಇವತ್ತಿಗೂ ಕೂಡ ಏನು ಹ್ಯಾಂಡಿಕ್ಯಾಪ್ಟ್ ಆಗಿ ಇವತ್ತಿಗೂ ಕೂಡ ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ಕಾರಣ ಈ ಅಣುಬಾಂಬಿಂದ. ಸರ್, ಹಾಗಾದರೆ ಹಿರೋಶಿಮಾ, ನೀವು ಹೇಳಿದ್ರಿ ಹಿರೋಶಿಮಾದ ಮೇಲೆ ಮೊದಲಿಗೆ ಅಣುಬಾಂಬ್ ಹಾಕ್ತಾರೆ, ಅದಕ್ಕೆ ಏನಂತ ಹೆಸರಿತ್ತು ಅಂದರೆ ಲಿಟಲ್ ಬಾಯ್ ಅಂತ ಕರಿತಿದ್ರು ನೋಡಿ, ಲಿಟಲ್ ಬಾಯ್ ಅಂತ ಕರಿತಿದ್ರು. ಎರಡನ್ನ ನಾಗಸಾಕಿ ಮೇಲೆ ಫ್ಯಾಟ್ ಮ್ಯಾನ್ ಅಂತ ಒಂದು ಅಣುಬಾಂಬನ್ನು ಹಾಕ್ತಾರೆ. ಏನು ಫ್ಯಾಟ್ ಮ್ಯಾನ್ ಎಂಬ ಅಣುಬಾಂಬನ್ನು ಹಾಕ್ತಾರೆ. ಇದು ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ತೋದರ್ಮಲ್ಲಂದಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಇವರು ಭೂ ಕಂದಾಯ ಸುಧಾರಣೆಗೆ ಸಂಬಂಧಿಸಿದ್ದಾರೆ. ತೋದರ್ಮಲ್ಲ ನೋಡಿ, ಮೊಘಲ್ ಸಾಮ್ರಾಜ್ಯದ ಅಕ್ಬರ್ ಕಾಲದಲ್ಲಿ ಜಾರಿಗೆ ಇವು ಬರ್ತವೆ. ತೋದರ್ಮಲ್ಲ ಅದೇ ಕಾಲದಲ್ಲಿ ಭೂ ಕಂದಾಯ ಸುಧಾರಣೆಗೆ ಸಂಬಂಧಿಸಿದಂಥವರಾಗಿದ್ದಾರೆ. ನೋಡಿ, ಮುಂದಿನ ಪ್ರಶ್ನೆ ನೋಡೋಣ. ಇದು ವಂದಿಸಿ ಬರೆಯಿರಿ ಅಂತ ಮುಖಾಂತರ ಕೇಳಿದರೆ. ಸರ್, ಹಾಗಾದ ಸೈಮನ್ ಕಮಿಷನ್ನು, ಕ್ವಿಟ್ ಇಂಡಿಯಾ ಚಳುವಳಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ವಿಂಟೋ ಮಾರ್ಲೆ ಸುಧಾರಣೆ ಯಾವಾಗಾಯಿತು ಅಂದರೆ ಸೈಮನ್ ಕಮಿಷನ್ 1927ರಲ್ಲಿ ನಡೀತತಿ. ನೋಡಿ, ಕ್ವಿಟ್ ಇಂಡಿಯಾ ಚಳವಳಿ ನಿಮಗೆ ಗೊತ್ತು 1942ರಲ್ಲಿ ನಡೀತತಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಸ್ಥಾಪನೆ ಆಕತಿ. ವಿಂಟೋ ಮಾರ್ಲೆ ಸುಧಾರಣೆ ನಡೆದದ್ದು 1909. ಇಲ್ಲಿದೆ, ನೀವು ಇಲ್ಲಿ ನೋಡೋದಕ್ಕಿಂತ ಈ ಆನ್ಸರ್ ತಿಳ್ಕೊಂಬಿಟ್ರೆ ನೆಕ್ಸ್ಟ್ ಪರೀಕ್ಷೆಗಳಲ್ಲಿ ಕೇಳಬಹುದು. ವಂದಿಸಿ ಬರೆಯರಿ ಮುಖಾಂತರವಾಗಲಿ ಕೇಳಬಹುದು, ನೇರ ಪ್ರಶ್ನೆಗಳ ಮುಖಾಂತರ ಆಗಿ ಕೇಳ್ಬೋದು. ಏನಂತ, ಸೈಮನ್ ಕಮಿಷನ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ಬೋದು. 1927, ಕ್ವಿಟ್ ಇಂಡಿಯಾ ಚಳವಳಿ 1942, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885, ವಿಂಟೋ ಮಾರ್ಲೆ ಸುಧಾರಣೆ 1909ರಲ್ಲಿ ನಡೀತದೆ. ಇದಕ್ಕೆ ಉತ್ತರ ನಿಮಗೆ ಅರ್ಥ ಆಯಿತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಜುಡಾಯಿಸಂ ಅನುಯಾಯಿಗಳು ಅಂತೇಳಿ ಕೇಳಿದ್ದಾರೆ. ಜುಡಾಯಿಸಂ ಅನುಯಾಯಿಗಳು ಅಂತ ಕೇಳಿದ್ದಾರೆ. ಜುಡಾಯಿಸಂ ಅನುಯಾಯಿಗಳನ್ನು ಯಹೂದಿಗಳು ಅಂತೇಳಿ ನಾವು ಕರಿತೀವಿ. ಈ ಜುಡಾಯಿಸಂ ಅನುಯಾಯಿಗಳನ್ನು ಯಹೂದಿಗಳು ಅಂತ ಕರಿತೀವಿ. ಇವರು ವಿಶ್ವದ ಅತ್ಯಂತ ಹಳೆಯ ಏಕದೇವತವಾದ ಧರ್ಮಗಳಲ್ಲಿ ಒಂದಾದ ಜುಡಾಯಿಸಮನ್ನು ಪಾಲಿಸ್ತಾರೆ. ನೋಡಿ, ಜುಡಾಯಿಸಮನ್ನು ಪಾಲಿಸ್ತಾರೆ. ಅಬ್ರಾಹಂ, ಮೋಸೆಸ್ ಮುಂತಾದ ಪ್ರಾಚೀನ ಪ್ರವಾದಿಗಳ ಮೂಲಕ ಬಹಿರಂಗಗೊಂಡ ಏಕೈಕ ದೇವನನ್ನು ನಂಬ್ತಾರೆ. ಮತ್ತು ಟೋರಾ ಅಂದರೆ ಇವರು ಪವಿತ್ರ ಧರ್ಮಗ್ರಂಥಗಳಲ್ಲಿ ಒಂದು, ಇದನ್ನೆಲ್ಲ ನಂಬ್ತಾರೆ. ಯಹೂದಿಗಳು ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಟ್ರೈಗ್ರೀಸ್ ಮತ್ತು ಯುಪ್ರೆಟಿಸ್ ಕಣಿವೆಗಳು ಈ ಕೆಳಗಿನ ನಾಗರಿಕತೆಗೆ ಸಂಬಂಧಿಸಿದ್ದೇವೆ ಅಂತ ಕೇಳಿದ್ದಾರೆ. ನೋಡಿ, ಟ್ರೈಗ್ರೀಸ್ ಮತ್ತು ಯುಪ್ರೆಟಿಸ್ ಕಣಿವೆಗಳು ಅಂತ ಕೇಳಿದರೆ. ನೋಡಿ, 12ನೇ ಪ್ರಶ್ನೆ ಇದಾಗಿದೆ. 12ನೇ ಪ್ರಶ್ನೆ ಇದಾಗಿದೆ. ಸರಿಯಾದ ಉತ್ತರ ಮೆಸೊಪೊಟೋಮಿಯನ್. ನೋಡಿ, ಈ ನಾಗರಿಕತೆಯು ಮೆಸೊಪೊಟೋಮಿಯನ್ನಲ್ಲಿ ಕಂಡು ಬರ್ತದೆ. ಮುಂದಿನ ಪ್ರಶ್ನೆ, ಬಾಸ್ಟನ್ ಟೀ ಪಾರ್ಟಿ. ನೋಡಿ, ಬಾಸ್ಟನ್ ಟೀ ಪಾರ್ಟಿ ಇದು ಇಂಪಾರ್ಟೆಂಟ್. ಇತ್ತೀಚಿನ ಪರೀಕ್ಷೆಗಳಲ್ಲಿ ತುಂಬ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ನಾನು ಅಬ್ಸರ್ವ್ ಮಾಡ್ದಂಗೆ ತುಂಬ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಸರಿ, ಯಾವಾಗ ನಡೀತು ಅಂದರೆ 1773. ನೋಡಿ, ಬಾಸ್ಟನ್ ಟೀ ಪಾರ್ಟಿ ನಡೆದ ವರ್ಷ 1773. ಇದು ಅಮೆರಿಕದ ಸ್ವಾತಂತ್ರ್ಯದ ಕಡೆಗೆ ಒಂದು ಪ್ರಮುಖ ಪ್ರತಿಭಟನೆ ಆಗಿತ್ತು. ಈ ಪಾರ್ಟಿ ಇದೆಯಲ್ಲ, ಇದು ಅಮೆರಿಕದ ಸ್ವಾತಂತ್ರ್ಯಕ್ಕೆ ಒಂದು ಪ್ರಮುಖ ನಡೆ ಇದಾಗಿತ್ತು. ಹೀಗೆ ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಮಹಮ್ಮದ್ ಗಜನಿಯ ಮೊದಲನೇ ಭಾರತ ದಂಡಯಾತ್ರೆ ನಡೆದ ಇಸುವಿ ಅಂತ ಕೇಳಿದರೆ. ಇಂಪಾರ್ಟೆಂಟ್. ಇವರು 17 ಬಾರಿ ಭಾರತಕ್ಕೆ 17 ಬಾರಿ ದಂಡಯಾತ್ರೆಯನ್ನು ಪ್ರಾರಂಭಿಸಿದವರು ಮಹಮ್ಮದ್ ಗಜನಿ. ಮೊದಲನೇ ದಂಡಯಾತ್ರೆಯನ್ನು
ಕ್ರಿಸ್ತ ಶಕ 1001ರಲ್ಲಿ. ನೋಡಿ, ಸರಿಯಾದ ಉತ್ತರ ಕ್ರಿಸ್ತ ಶಕ 1001ರಲ್ಲಿ ನಡೆಯಿತು. ಹಿಂದೂ ದೊರೆ ಯಾರು? ಶಾಹಿ ದೊರೆಯಾದಂತಹ ಜಯಪಾಲ. ನೋಡಿ, ನೆನಪಿರಲಿ, ಹಿಂದೂ ಶಾಹಿ ದೊರೆಯಾದಂತಹ ಜಯಪಾಲನ ವಿರುದ್ಧ ಪೇಶಾವರ್ ಬಳಿ ಯುದ್ಧ ಮಾಡಿ ಮಹಮ್ಮದ್ ಗಜ್ನಿ ಗೆಲ್ತಾರೆ. ಅವನು 17 ದಂಡಯಾತ್ರೆಗಳಲ್ಲಿ ಮೊದಲನೇದು ಅಂತ ಹೇಳಿ ಇದನ್ನು ಪರಿಗಣನೆ ಮಾಡ್ಲಕತ್ತಿ. ಅದೇ ಜಯಪಾಲನ ವಿರುದ್ಧ ಮಾಡಿದಂತಹದ್ದು. ಅದು ಗೆದ್ದು ಅವರು ಅಲ್ಲಿಂದ ಮುನ್ನಡೀತಾರೆ. ಬನ್ನಿ ಮುಂದಿನ ಪ್ರಶ್ನೆ. ಹಿಂದೂಗಳ ಪ್ರಸಿದ್ಧ ಯಾತ್ರಾ ಸ್ಥಳ ದ್ವಾರಕ ಇರುವ ರಾಜ್ಯ ಅಂತ ಹೇಳಿ ಕೇಳಿದ್ದಾರೆ. ಸರ್, ಏನು ಈ ದ್ವಾರಕ? ಫೇಮಸ್ ರೀ ಇದು. ದ್ವಾರಕ ಫೇಮಸ್ ಇದು. ಹಿಂದೂಗಳ ಪವಿತ್ರ ಸ್ಥಳ ದ್ವಾರಕ ಭಾರತದ ಗುಜರಾತ್ ರಾಜ್ಯದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರ್ತದೆ. ನೋಡಿ, ಗುಜರಾತ್ ರಾಜ್ಯದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರ್ತದೆ. ಇದು ಶ್ರೀಕೃಷ್ಣನ ರಾಜಧಾನಿಯಾಗಿದ್ದು. ನೋಡಿ, ಯಾಕೆ ಫೇಮಸ್ ಅಂದರೆ ಇದನ್ನು ತಿಳ್ಕೊಬೇಕಂದ್ರೆ ಶ್ರೀಕೃಷ್ಣನ ರಾಜಧಾನಿ ಇದು ದ್ವಾರಕ ಆಗಿತ್ತು. ಶ್ರೀಕೃಷ್ಣನ ರಾಜಧಾನಿ ಆಗಿತ್ತು. ಚಾರ್ಧಾಮ್ ಯಾತ್ರೆಯ ಭಾಗವಾಗಿದೆ ಇದು ಗುಜರಾತ್ ರಾಜ್ಯದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರ್ತದೆ. ವಿಶೇಷತೆ ಅಂದರೆ ಶ್ರೀಕೃಷ್ಣನು ಮಥುರಾದಿಂದ ಬಂದ ನಂತರ ಸ್ಥಾಪಿಸಿದ ಪವಿತ್ರ ನಗರ ಮತ್ತು ರಾಜಧಾನಿ. ನೋಡಿ, ಶ್ರೀಕೃಷ್ಣ ಅವರು ಮಥುರಾದಿಂದ ಬಂದ ಮೇಲೆ ಒಂದು ಪವಿತ್ರ ನಗರ ಅಥವಾ ರಾಜಧಾನಿಯನ್ನು ಆಗಿ ಇದನ್ನು ಸ್ವೀಕಾರ ಮಾಡ್ತಾರೆ ಮತ್ತು ಸ್ಥಾಪಿಸ್ತಾರೆ ಇದನ್ನು. ಬನ್ನಿ ಮುಂದಿನ ಪ್ರಶ್ನೆ. ಯೇಸು ಕ್ರಿಸ್ತ ಜನಿಸಿದ ಇಸ್ವಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. 2007ರ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಕೇಳಿದರೆ ಯೇಸು ಕ್ರಿಸ್ತ ಜನಿಸಿದ ಇಸ್ವಿ ಅಂತ ಹೇಳಿ ಕೇಳಿದರೆ ಕ್ರಿಸ್ತಪೂರ್ವ 4ರಲ್ಲಿ ಅವರು ಎಲ್ಲಿ ಜನಿಸ್ತಾರೆ ಅಂದರೆ ಬೆತ್ಲೆಹೇಮಲ್ಲಿ. ನೋಡಿ, ಬೆತ್ಲೆಹೇಮಲ್ಲಿ ಕ್ರಿಸ್ತಪೂರ್ವ 4ರಲ್ಲಿ ಅವರು ಜನನ ಆಗ್ತತಿ. ಕ್ರಿಶ್ಚಿಯನ್ ಸಮುದಾಯ ಡಿಸೆಂಬರ್ 25ರಂದು ಅವರ ಜನ್ಮದಿನವನ್ನು ಕ್ರಿಶ್ಚಿಯನ್ ಹಬ್ಬದ ಮುಖಾಂತರ ಆಚರಣೆ ಮಾಡ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ. ಈ ಸಂತತಿಯ ರಾಜರು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯ ಹೊಂದಿದ್ದರು ಅಂತ ಕೇಳಿದ್ದಾರೆ. ನೋಡಿ, ಯಾವ ಸಂತತಿಯವರು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವನ್ನು ಹೊಂದಿದ್ರು ಅಂತ ಹೇಳಿ ಕೇಳಲಾಗಿದೆ. ಸರಿಯಾದ ಉತ್ತರ ಚಾಲುಕ್ಯರ ಯುಗದಲ್ಲಿ, ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವಾಗಿ ಹೊರಹೊಮ್ಮಿರುತ್ತದೆ. ಬನ್ನಿ ಮುಂದಿನ ಪ್ರಶ್ನೆ. ಒರಿಸ್ಸಾ ರಾಜ್ಯವನ್ನ ಮೊದಲು ಈ ಹೆಸರಿನಿಂದ ಕರೆಯುತ್ತಿದ್ರು ಅಂತೇಳಿ ಕೇಳಿದರೆ ಇದು ಸಿಂಪಲ್ ಕಳಿಂಗ ಅಂತೇಳಿ ಕರೀತಿದ್ರು. ನೋಡಿ, ಕಳಿಂಗ ಅಂತೇಳಿ ಕರೀತಿದ್ರು. ಅಶೋಕನ ಕಳಿಂಗ ಯುದ್ಧಕ್ಕೂ ಈ ಕಳಿಂಗಕ್ಕೂ ಸಂಬಂಧವಿದೆ. ಹಾಗಾಗಿ ಇದನ್ನ ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ. ಇಂಡಸ್ ವ್ಯಾಲಿ ನಾಗರಿಕತೆಯು ಕಂಡುಬರುವ ಜಾಗ ಅಂತೇಳಿ ಕೇಳಿದ್ದಾರೆ. ನೋಡಿ, ಇಂಡಸ್ ವ್ಯಾಲಿ ನಾಗರಿಕತೆ. ನೋಡಿ, ಸಿಂಧು ಕಣಿವೆ ನಾಗರಿಕತೆಯ ತಾಣಗಳು ಮುಖ್ಯವಾಗಿ ಸಿಂಧು ನದಿ ಮತ್ತು ಪ್ರಾಚೀನ ಸರಸ್ವತಿ ನದಿಗಳ ಕಣಿವೆಯಲ್ಲಿ, ಪ್ರಸ್ತುತ ಪಾಕಿಸ್ತಾನದ ಬಹುತೇಕ ಭಾಗಗಳಲ್ಲಿ ಮತ್ತು ಭಾರತದ ಪಶ್ಚಿಮ ವಾಯುವ್ಯ ರಾಜ್ಯಗಳಲ್ಲಿ ಕಂಡುಬರ್ತದೆ. ಇಲ್ಲಿ ಇದು ಕನ್ಫ್ಯೂಸ್ ಇದೆ. ಇಲ್ಲಿ ಆಪ್ಷನ್ನು ಎಲ್ಲ ಕೂಡ ತಪ್ಪು ಕೊಟ್ಟಿದ್ದಾರೆ. ಹಾಗಾಗಿ ಇಂಡಸ್ ವ್ಯಾಲಿ ನಾಗರಿಕತೆಯು ಸಿಂಧು ಕಣಿವೆ ನಾಗರಿಕತೆಗೆ ಸಂಬಂಧಿಸಿದೆ. ನಮ್ಮ ಭಾರತದ ಸಿಂಧು ನಾಗರಿಕತೆಗೆ ಸಂಬಂಧಿಸಿದೆ. ಬುದ್ಧನು ತನ್ನ ಮೊದಲನೇ ಧರ್ಮೋಪದೇಶವನ್ನು ನೀಡಿದ ಜಾಗ ಯಾವುದು ಅಂತೇಳಿ ಕೇಳಿದರೆ, ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದಂಥ ಸ್ಥಳ ಸಾರನಾಥ. ಎಲ್ಲಿ ಕಂಡು ಬರ್ತದೆ ಸರ್ ಅಂದರೆ ಇದು ಭಾರತದ ಬನಾರಸ್ನಲ್ಲಿ ಕಂಡು ಬರ್ತದೆ. ಇಲ್ಲಿ ಗೌತಮ ಬುದ್ಧನು ಜ್ಞಾನೋದಯ ಪಡೆದ ನಂತರ ತನ್ನ ಮೊದಲನೇ ಬೋಧನೆಯನ್ನು ನೀಡಿದನು. ಅದಕ್ಕೆ ಏನಂತ ಕರೀತದೆ ಅಂದರೆ ಧರ್ಮ ಚಕ್ರ ಪ್ರವರ್ತನ ಅಂತೇಳಿ ಕರೀತಾರೆ. ಅದನ್ನ ಸಾರನಾಥ ವಾರಣಾಸಿ ಬರ್ತದೆ. ಬುದ್ಧನು ತನ್ನ ಮೊದಲ ಬೋಧನೆ ನೀಡಿದ ಮತ್ತು ಬೌದ್ಧ ಮಠವನ್ನು ಸ್ಥಾಪಿಸಿದ ಸ್ಥಳವೆಂದು ಪರಿಗಣಿಸಲಾಗಿದೆ. ಬನ್ನಿ ಮುಂದಿನ ಪ್ರಶ್ನೆ. ಶಕರ ಯುಗವನ್ನ ಪ್ರಾರಂಭಿಸಿದವರು ಏನು? ಶಕರ ಯುಗವನ್ನ ಯಾರು ಪ್ರಾರಂಭ ಮಾಡ್ತಾರೆ ಅಂತೇಳಿ ಮುಂದಿನ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕುಶನರ ರಾಜ ಕಾನಿಷ್ಕ ಶಕ ಯುಗವನ್ನ ಪ್ರಾರಂಭ ಮಾಡ್ತಾರೆ. ಯಾವಾಗ ಅಂದ್ರೆ ಕ್ರಿಸ್ತ ಶಕ 78ರಲ್ಲಿ ಪ್ರಾರಂಭವಾಯಿತು ಮತ್ತು ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ನ ಆಧಾರವಾಗಿದೆ. ಇದು ರಾಷ್ಟ್ರೀಯ
ಕ್ಯಾಲೆಂಡರ್ನ ಆಧಾರವಾಗಿದೆ. ಇವರು ಕಾನಿಷ್ಕ ಅವರು ಕುಶನರ ಪ್ರಸಿದ್ಧ ದೊರೆ ಆಗಿದ್ದರು. ನೋಡಿ ಮುಂದಿನ ಪ್ರಶ್ನೆ, ಅತ್ಯಂತ ಪ್ರಾಚೀನ ರಾಜವಂಶಗಳಲ್ಲಿ ಒಂದು ಅಂತ ಕೇಳಿದ್ದಾರೆ. ಈ ಕೆಳಗಿನ ಯಾವ ಮನೆತನ ಪ್ರಾಚೀನ ಮನೆತನ ಅಂತೇಳಿ ಕೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಮೌರ್ಯ ರಾಜವಂಶ. ನೋಡಿ ಸರಿಯಾದ ಉತ್ತರ ಮೌರ್ಯ ರಾಜವಂಶ. ಚಂದ್ರಗುಪ್ತ ಮೌರ್ಯರಿಂದ ಸ್ಥಾಪನೆ ಆಕತಿದ್ದು, ಸರಿಯಾಗಿ ನೆನಪಿರ್ಲಿ. ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆಯಾದಂತಹ ಈ ಮೌರ್ಯ ಸಾಮ್ರಾಜ್ಯವು ಅತ್ಯಂತ ಪ್ರಾಚೀನ ರಾಜವಂಶಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಕ್ರಿಸ್ತಪೂರ್ವ ನೋಡಿ, ಕ್ರಿಸ್ತಪೂರ್ವ 321ರಲ್ಲಿ ನಂದ ರಾಜವಂಶವನ್ನ ಧನನಂದನವನ್ನ ಸಾಹಿಸಿ ಅಥವಾ ಸಂಹಾರ ಮಾಡಿ ತಮ್ಮ ಗುರು ಯಾರು, ಚಂದ್ರಗುಪ್ತನ ಮೌರ್ಯನ ಗುರು ಯಾರಂದ್ರೆ ಚಾಣಕ್ಯ ಅಥವಾ ಕೌಟಿಲ್ಯ ಅವರ ಮಾರ್ಗದರ್ಶನದಲ್ಲಿ ಈ ಶಕ್ತಿಶಾಲಿ ಸಾಮ್ರಾಜ್ಯವನ್ನ ಸ್ಥಾಪಿಸಿದರು ಅಂತೇಳಿ ಹೇಳ್ಬೋದು. ಮುಂದಿನ ಪ್ರಶ್ನೆ, 1857ರ ದಂಗೆಯಲ್ಲಿ ಭಾಗವಹಿಸದ ವ್ಯಕ್ತಿ. ನೋಡಿ ಇದು ನೆನಪಿರಲಿ, ಯಾರು ಭಾಗವಹಿಸಿಲ್ಲ ಅಂತೇಳಿ ಕೇಳಿದ್ದಾರೆ. ಭಗತ್ ಸಿಂಗ್ ಅವರು ಇಲ್ಲಿ ಭಾಗವಹಿಸಿಲ್ಲ. ಭಗತ್ ಸಿಂಗ್ ಅವರು ವಹಿಸಿಲ್ಲ. ರಾಣಿ ಲಕ್ಷ್ಮೀಬಾಯಿ ಇವರು ಝಾನ್ಸಿಯಿಂದ ಭಾಗವಹಿಸಿರ್ತಾರೆ, ನೆನಪಿರಲಿ. ಝಾನ್ಸಿಯಿಂದ ಇವರು ಭಾಗವಹಿಸಿರ್ತಾರೆ. ತಾತ್ಯಾ ಟೋಪಿ ಇವರು ಕೂಡ ಭಾಗವಹಿಸಿರ್ತಾರೆ. ನಾನಾ ಸಾಹೇಬ್ ಅವರು ಕಾನ್ಪುರದಿಂದ ಇವರು ಭಾಗವಹಿಸಿರ್ತಾರೆ. ನಿಮ್ಮ ನೆನಪಿರಲಿ, ಕಾನ್ಪುರ್ ಪ್ರದೇಶದಿಂದ ಇವರು ಭಾಗವಹಿಸಿರ್ತಾರೆ. ಹಾಗಾದರೆ ಭಗತ್ ಸಿಂಗ್ ಅವರು ಭಾಗವಹಿಸಿಲ್ಲ. ಇದಕ್ಕೆ ಸರಿಯಾದ ಉತ್ತರ. ಸ್ವತಂತ್ರ ಪೂರ್ವದ ಮೊದಲ ಭಾರತೀಯ ಶಿಕ್ಷಣ ಆಯೋಗ ನೇಮಕವಾದ ವರ್ಷ ಅಂತೇಳಿ ಕೇಳಿದ್ದಾರೆ. ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ಸಿಕ್ಕ ಮೇಲೆ ಅಲ್ಲ, ಸ್ವತಂತ್ರ ಪೂರ್ವದಲ್ಲಿ ಮೊದಲ ಭಾರತೀಯ ಶಿಕ್ಷಣ ಆಯೋಗವು 1882ರಲ್ಲಿ, ನೆನಪಿರಲಿ 1882ರಲ್ಲಿ ಲಾರ್ಡ್ ರಿಪ್ಪನ್ ಅವರಿಂದ ನೇಮಿಸಲ್ಪಟ್ಟಿತ್ತು. ಇದರ ಅಧ್ಯಕ್ಷರು ವಿಲಿಯಂ ಹಂಟರ್ ಆಗಿದ್ದರು. ಆದ್ದರಿಂದ ಇದನ್ನು ಹಂಟರ್ ಆಯೋಗ ಅಂತಲೂ ಕರೀತಾರೆ. 1882ರಲ್ಲಿ ನೇಮಕವಾಗಿ ಸರ್ ವಿಲಿಯಂ ಹಂಟರ್ ಅಧ್ಯಕ್ಷತೆಯಲ್ಲಿ ಇದು ಪ್ರಾರಂಭ ಆಕತಿ. ಇದಾದ್ಮೇಲೆ ವುಡ್ ಡಿಸ್ಪ್ಯಾಚ್ 1854ರ ವುಡ್ ವರದಿ ಕೂಡ ಬರ್ತತಿ. ನಿಮಗೆ ನೆನಪಿರಲಿ. 7ನೇ ಪ್ರಶ್ನೆ, ಸಾರ್ವತ್ರಿಕ ಶಿಕ್ಷಣವನ್ನು ಹರಡಲು ಬ್ರಿಟಿಷ್ ಸರ್ಕಾರವು ತನ್ನ ಪ್ರಯತ್ನವನ್ನು ಪ್ರಾರಂಭಿಸಿದ ವರ್ಷ ಅಂತೇಳಿ ಕೇಳಿದ್ದಾರೆ. ಯಾವ ವರ್ಷ ಅಂದರೆ 1813ರಲ್ಲಿ ಏನು ಚಾರ್ಟರ್ ಕಾಯ್ದೆಯ ಮುಖಾಂತರ ಶಿಕ್ಷಣವನ್ನು ಉತ್ತೇಜಿಸಲು, ಪಾಶ್ಚಿಮಾತ್ಯ ಜ್ಞಾನವನ್ನು ಹರಡಲು, ಭಾರತೀಯ ಸಾಹಿತ್ಯ ಮತ್ತು ವಿಜ್ಞಾನಗಳ ಅಧ್ಯಯನಕ್ಕೆ ಬ್ರಿಟಿಷ್ ಪಾರ್ಲಿಮೆಂಟ್ ಅನುದಾನ ಒದಗಿಸುವ ಗುರಿಯೊಂದಿಗೆ ಸ್ಥಾಪಿಸಲಾಗತಿ. ಈ ಕಾಯ್ದೆಯು ಭಾರತದಲ್ಲಿ ಶಿಕ್ಷಣದ ಜವಾಬ್ದಾರಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ವರ್ಗಾಯಿಸಿತು ಮತ್ತು ಮಿಷನರಿಗಳಿಗೆ ಭಾರತಕ್ಕೆ ಬಂದು ಶಿಕ್ಷಣ ನೀಡುವ ಅವಕಾಶವನ್ನು ನೀಡ್ತತಿ. ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಯನ್ನು ಅನುದಾನವಾಗಿ ಇಡ್ಲಕತಿ. ನೆನಪಿರಲಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾರತೀಯ ಶಿಕ್ಷಣಕ್ಕಾಗಿ ವಾರ್ಷಿಕ 1 ಲಕ್ಷದ ಅನುದಾನವನ್ನು ಮೀಸಲಿಡಲಾಯಿತು. ಇದನ್ನು ವಿಜ್ಞಾನ ಮತ್ತು ಸಾಹಿತ್ಯ ಪ್ರೋತ್ಸಾಹಕ್ಕೆ ಬಳಸಬೇಕಾಗಿತ್ತಂತ ಹೇಳಿದರು. 1813ರ ಏನು ಚಾರ್ಟರ್ ಆ್ಯಕ್ಟ್ ಇದೆಯೋ, ಚಾರ್ಟರ್ ಕಾಯ್ದೆಯೋ, ಅಲ್ಲಿಂದ ಬ್ರಿಟಿಷ್ ಸರ್ಕಾರವು ತನ್ನ ಪ್ರಯತ್ನವನ್ನು ಪ್ರಾರಂಭ ಮಾಡ್ತತಿ. ಆದರೆ ಅಷ್ಟಕ್ಕಷ್ಟೇ ಸಕ್ಸಸ್ ಆಗುವುದಿಲ್ಲ. 1 ಲಕ್ಷ ಹಂಗೆ ಉಳ್ಕೊಂತತಿ, ಅದನ್ನು ಯಾವುದಕ್ಕೂ ಕೂಡ ಯೂಸ್ ಮಾಡಲ್ಲ. ಅಲ್ಲಿಂದ ಏನು 1857ರ ಸಮಯಕ್ಕೆ ಬರುವಾಗ ಅಷ್ಟೊತ್ತಿಗೆ ಏನು ವಿರೋಧಗಳು ವ್ಯಕ್ತವಾಗ್ತವೋ, ಹಾಗಾಗಿ ಇದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ, ಫ್ರಾನ್ಸ್ ಸರ್ಕಾರದ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದ ವರ್ಷ. ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಫ್ರಾನ್ಸ್ ಸರ್ಕಾರ ಅಂತ ಕೇಳಿದ್ದಾರೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ. ನೀವು ಬರೀ ಈಸ್ಟ್ ಇಂಡಿಯಾ ಕಂಪನಿ ಅಂತ ನೋಡೋದಾದರೆ 1600 ಅಂತ ನೀವು ಆನ್ಸರ್ ಮಾಡ್ತೀರಾ. ಆದರೆ ಇಲ್ಲಿ ಫ್ರಾನ್ಸ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದ ವರ್ಷ ಅಂತ ಕೇಳಿದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ನೀವು ತಿಳ್ಕೋಬೇಕು. ಇದಕ್ಕೆ ಸರಿಯಾದ ಉತ್ತರ 1664. ಇದಕ್ಕೆ ಸರಿಯಾದ ಉತ್ತರ. ಫ್ರಾನ್ಸ್ ಸರ್ಕಾರವು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು 1664ರಲ್ಲಿ ಕಿಂಗ್ ಲೂಯಿಸ್ ಅವರ ಆಳ್ವಿಕೆಯಲ್ಲಿ ಸ್ಥಾಪನೆ ಮಾಡ್ಲಕತಿ. ಇದನ್ನು ಅವರ ಖಜಾನೆ ಸಚಿವ ಅವರು ಡಚ್ ಈಸ್ಟ್ ಇಂಡಿಯಾ ಕಂಪನಿಗಳೊಂದಿಗೆ ಸ್ಪರ್ಧಿಸಲು ಸ್ಥಾಪನೆ ಮಾಡ್ಲಕತಿ. 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಕತಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ ಸ್ಥಾಪನೆ ಆಕತಿ. ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಗೌತಮ ಬುದ್ಧ. ನೋಡಿ, ಸಿದ್ಧಾರ್ಥ ಗೌತಮ ಬುದ್ಧರವರು
ಮೂಲತಃ ಸಿದ್ಧಾರ್ಥ ಗೌತಮ ಅಂತೇಳಿ ಅವ್ರನ್ನ ಕರೀತಾರೆ. ಅವರು ಭಾರತದ ರಾಜಕುಮಾರನಾಗಿದ್ದರು. ಜೀವನದ ದುಃಖಗಳಿಗೆ ಉತ್ತರವನ್ನು ಹುಡುಕುವ ಮಾರ್ಗವಾಗಿ ಜ್ಞಾನೋದಯವನ್ನು ಪಡೆದ ನಂತರ ಈ ಧರ್ಮವನ್ನು ಸ್ಥಾಪಿಸಿದರು. ಅವರ ಬೋಧನೆಗಳು ಚಾತುರ್ಯರ ಸತ್ಯಗಳು ಮತ್ತು ಅಷ್ಟಾಂಗಿಕ ಮಾರ್ಗಗಳನ್ನು ಒಳಗೊಂಡಿದೆ. ಸಿದ್ಧಾರ್ಥ ಗೌತಮ ಬುದ್ಧರವರು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಕ್ರಿಸ್ತಪೂರ್ವ 563ರಲ್ಲಿ ನೇಪಾಳದ ಲುಂಬಿನಿಯಲ್ಲಿ ಜನಿಸಿದ ಇವರು ಪ್ರಮುಖವಾಗಿ ದುಃಖದ ಕಾರಣಗಳನ್ನು ಅರಿತು ಅದನ್ನು ನಿವಾರಿಸಲು ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸ್ತಾರೆ. ಅವರ ಬೋಧನೆಗಳು ಏಷ್ಯಾ ಮತ್ತು ಜಗತ್ತಿನಾದ್ಯಂತ ಆಧ್ಯಾತ್ಮಿಕತೆ ಮತ್ತು ಸಂಸ್ಕೃತಿಯ ಮೇಲೆ ಗಾಢ ಪ್ರಭಾವ ಬೀರ್ತತಿ. ಹಾಗಾಗಿ ಇವ್ರನ್ನ ಸಿದ್ಧಾರ್ಥ ಅಂತೇಳಿ ಕರೀತಾರೆ. ಇವರು ಜೀವನದ ಎಲ್ಲ ಸುಖ ಮಾರ್ಗಗಳನ್ನು ಅಂತ್ಯ ಆಡಿ ಬೌದ್ಧ ಧರ್ಮವನ್ನು ಸ್ಥಾಪಿಸ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಈ ಭಾಗದಲ್ಲಿ ಚೋಳ ಸಾಮ್ರಾಜ್ಯ ಅತಿ ದೊಡ್ಡದಾಗಿ ಹರಡಿತ್ತು. ಯಾವ ಭಾಗ? ಮಧ್ಯ ಭಾರತನೋ, ದಕ್ಷಿಣ ಭಾರತನೋ, ಉತ್ತರ ಭಾರತನೋ, ಪಶ್ಚಿಮ ಭಾರತನೋ ಅಂತ ಕೇಳಿದರೆ, ಚೋಳ ಸಾಮ್ರಾಜ್ಯವು ಮುಖ್ಯವಾಗಿ ಭಾರತದ ದಕ್ಷಿಣ ಭಾರತ ಅಥವಾ ದಕ್ಷಿಣ ಭಾಗದಲ್ಲಿ ಕಾವೇರಿ ನದಿ ಕಣಿವೆಯನ್ನು ಕೇಂದ್ರವಾಗಿಟ್ಟುಕೊಂಡು ವಿಸ್ತಾರ ಮಾಡಿತ್ತು. ಆದರೆ ರಾಜರಾಜ 1 ಮತ್ತು ರಾಜೇಂದ್ರ ಚೋಳ ಇವರು ಉತ್ತರಕ್ಕೆ ಗೋದಾವರಿ ಕೃಷ್ಣ ನದಿಯ, ಪಶ್ಚಿಮಕ್ಕೆ ಕೊಂಕಣ ತೀರವರೆಗೂ, ದಕ್ಷಿಣಕ್ಕೆ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳವರೆಗೂ ಮತ್ತು ಆಗ್ನೇಯ ಏಷ್ಯಾದವರೆಗೂ ಕೂಡ ವಿಸ್ತಾರ ಮಾಡಿರ್ತಾರೆ. ಆದರೆ ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡದಾಗಿ ಇದು ಚೋಳ ಸಾಮ್ರಾಜ್ಯವು ಹರಡಿಕೊಂಡಿತ್ತು. ಬಂದು ಮುಂದಿನ ಪ್ರಶ್ನೆ, ಕಾದಂಬರಿ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಬಾಣಭಟ್ಟ. ಕಾದಂಬರಿ ಕೃತಿಯನ್ನು ಬಾಣಭಟ್ಟ ಅವರು ರಚನೆ ಮಾಡಿರ್ತಾರೆ. ಇದರ ಜೊತೆಗೆ ಹರ್ಷಚರಿತ, ಇದು ಕೂಡ ಇಂಪಾರ್ಟೆಂಟು. ಬಹಳ ಪ್ರಮುಖ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು. ಹರ್ಷಚರಿತ ಮತ್ತು ಕಾದಂಬರಿ ಕೃತಿಯನ್ನು ಬಾಣಭಟ್ಟ ಅವರು ಸಂಸ್ಕೃತ ಸಾಹಿತ್ಯದ ಶ್ರೇಷ್ಠ ಕೃತಿಗಳೆಂದು ಇವನ್ನ ಪರಿಗಣನೆ ಮಾಡ್ಲಕತಿ. ಕಾದಂಬರಿ ಒಂದು ಪ್ರಸಿದ್ಧ ಕಾದಂಬರಿ ಆಗಿದ್ದರೂ ಹರ್ಷಚರಿತವು ಹರ್ಷವರ್ಧನದ ರಾಜನ ಐತಿಹಾಸಿಕ ಜೀವನ ಚರಿತ್ರೆಯಾಗಿದೆ. ನೋಡಿ, ಕಾದಂಬರಿ ಇದು ಬಾಣಭಟ್ಟನ ಅತ್ಯಂತ ಪ್ರಸಿದ್ಧ ಮತ್ತು ಸಂಪೂರ್ಣ ಕೃತಿಯಾಗಿದೆ. ಯಾವುದು? ಕಾದಂಬರಿ. ಸಂಸ್ಕೃತದ ಮಹಾಕಾವ್ಯಗಳಲ್ಲಿ ಇದು ಒಂದು ಅಂಥೇಳಿ ಈಗಲೂ ಕೂಡ ಇದನ್ನು ಹೇಳ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ, ವಿಶ್ವವಿಖ್ಯಾತ ಅಜಂತ ಗುಹೆಗಳು ನೆಲೆಗೊಂಡಿರುವ ರಾಜ್ಯ ಯಾವುದು ಅಂತೇಳಿ ಕೇಳಿದ್ದಾರೆ. ನೋಡಿ, ವಿಶ್ವವಿಖ್ಯಾತ ಮತ್ತು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದಂತಹ ತಾಣಗಳಿವು. ಭಾರತದ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಮಹಾರಾಷ್ಟ್ರ ಸರಿಯಾದ ಉತ್ತರ. ಯಾವ ಜಿಲ್ಲೆ? ಔರಂಗಾಬಾದ್. ನೆನಪಿರಲಿ, ಔರಂಗಾಬಾದ್ ಜಿಲ್ಲೆಯಲ್ಲಿ ಇವು ನೆಲೆಗೊಂಡಿವೆ. ಇವು ಬೌದ್ಧ ಕಲಾಕೃತಿಗಳು ಮತ್ತು ವರ್ಣಚಿತ್ರಗಳಿಗೆ ಹೆಸರುವಾಸಿಯಾದ ಕಲ್ಲಿನ ಗುಹೆಗಳ ಸಮೂಹವಾಗಿದೆ ಮತ್ತು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವೆಂದು ಘೋಷಣೆ ಮಾಡಲಾಗಿದೆ. ಇಷ್ಟು ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಭಾರತದ ಅತಿ ಎತ್ತರದ ಕಲ್ಲಿನ ವಿಗ್ರಹವಾದ ಜೈನ ಸಂತ ಗೊಮ್ಮಟೇಶ್ವರನ ವಿಗ್ರಹ ಎಲ್ಲಿ ಕಂಡುಬರುತ್ತೆ ಅಂದರೆ ಶ್ರವಣಬೆಳಗೊಳ, ಕರ್ನಾಟಕದಲ್ಲಿ ಕಂಡುಬರ್ತದೆ. ಭಾರತದ ಕರ್ನಾಟಕದ ರಾಜ್ಯದ ಶ್ರವಣಬೆಳಗೊಳ ಪಟ್ಟಣದಲ್ಲಿ ವಿಂಧ್ಯಗಿರಿ ಬೆಟ್ಟ ಮೇಲೆ, ನೋಡಿ ನೆನಪಿರಲಿ, ವಿಂಧ್ಯಗಿರಿ ಬೆಟ್ಟದ ಮೇಲೆ ಏಕಶಿಲೆ ಪ್ರತಿಮೆಯಾಗಿ ಗ್ರಾನೈಟ್ನ ಒಂದು ಭಾಗವಾಗಿ ಕೆತ್ತಲಾಗಿದೆ. ಇದು ಭಾರತದ ಅತ್ಯಂತ ಎತ್ತರದ ಏಕಶಿಲಾ ಪ್ರತಿಮೆಯಾಗಿದೆ. ಸರಿಸುಮಾರು 57 ಅಡಿ ಎತ್ತರ ಇದು ಕಂಡುಬರ್ತದೆ. ಗೊಮ್ಮಟೇಶ್ವರ ಪ್ರತಿಮೆಯನ್ನು ಜೈನ ವ್ಯಕ್ತಿ ಬಾಹುಬಲಿಗೆ ಸಮರ್ಪಿಸಲಾಗಿದೆ ಮತ್ತು ಶಾಂತಿ, ಅಹಿಂಸೆ, ಲೌಕಿಕ ವ್ಯವಹಾರಗಳ ತ್ಯಾಗ ಮತ್ತು ಸರಳ ಜೀವನದ ಜೈನ ಉಪದೇಶಗಳನ್ನು ಇದು ಸಾಂಕೇತಿಸುತ್ತದೆ. ಇದು ಗಂಗಾ ರಾಜವಂಶನ ಅವಧಿಯಲ್ಲಿ ಅವರ ದಂಡನಾಯಕರಾದ ಚಾವುಂಡರಾಯರಿಂದ ಇದು ನಿಯೋಜನೆಗೊಳ್ತದೆ ಅಂತೇಳಿ ನಾವು ಹೇಳ್ಬೋದು. ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಕೆಳಗಿನ ವ್ಯಕ್ತಿಯು 1857ರ ದಂಗೆಗೆ ಸಂಬಂಧಿಸಿದಿಲ್ಲ ಅಂತೇಳಿ ಮತ್ತೊಮ್ಮೆ 2015ರಲ್ಲಿ ಕೇಳಿದರೆ ಸರಿಯಾದ ಉತ್ತರ ಭಗತ್ ಸಿಂಗ್ ರವರು. ನೋಡಿ, ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ್, ತಾಂತ್ಯಾ ಟೋಪಿ, ಕೊನ್ವರ್ ಸಿಂಗ್, ಮಂಗಲ್ ಪಾಂಡೆ ಮತ್ತು ಬಹದ್ದೂರ್ ಶಾ ಜಾಫರ್ ಸೇರಿದಂತೆ ಅನೇಕ ನಾಯಕರು ಭಾಗವಹಿಸಿದ್ದರು. ಇವರು ಭಾರತದ ವಿವಿಧ ಭಾಗಗಳಲ್ಲಿ ದಂಗೆಯನ್ನು ಮುನ್ನಡೆಸಿದರು. ಈ ದಂಗೆ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ, ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತೇಳಿ ಏನು ವಿ ಡಿ ಸಾವರ್ಕರ್ ಅವರು ಒಂದು ಬುಕ್ ಬರೆದ್ರು. ಬಹಳ ಪ್ರಮುಖವಾದಂತಹ 1857ರ ದಂಗೆ ಬಹಳ ಪ್ರಮುಖ ಪಾತ್ರವನ್ನು ನಮ್ಮ ಭಾರತ ಸ್ವತಂತ್ರ ಸಿಗುವಲ್ಲಿ ವಹಿಸುತ್ತದೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.